Gaudapada said that Jiva is never created, the world is never created. ಸಾಮಾನ್ಯರಿಗೆ ಇವು ಎರಡು ಮಾತು ಒಪ್ಕೊಳಕ್ ಆಗೋದಿಲ್ಲ. ಏನಂದ್ರೆ ಜೀವನು ಹುಟ್ಟಿಲ್ಲ, ಈ ಜಗತ್ತು ಹುಟ್ಟಿಲ್ಲ ಅನ್ನೋ ಮಾತು ಯಾರು ಒಪ್ಕೊಳ್ಳುವುದಿಲ್ಲ. ಆದ್ರೆ ಇದನ್ನ ತಿಳಿಸಿ ಹೇಳ್ಬೇಕಾಗ್ಯದ. ಅದನ್ನು ಎದರಿಂದ ಹೇಳ್ಬೇಕು? ಮಾತಿನಿಂದ ಹೇಳ್ಬೇಕಾಗ್ಯದ. ಮತ್ತೆ ಯಾರಿಗೆ ಹೇಳ್ಬೇಕು? ಮನಸ್ಸಿನ ಮೂಲಕ ಹೇಳ್ಬೇಕಾಗಿತ್ತು. ಮನಸ್ಸು ಬಿಟ್ಟು ಬೇರೆ ಅದಕ್ಕಿಂತ ಶ್ರೇಷ್ಠವಾದಂತ ಸಾಧನ ನಮ್ಮಲ್ಲಿ ಇಲ್ಲ. ಮತ್ತೆ ಇದು ಹೆಂಗೈತಿ? ಯಥೋ ವಾಚೋ ನಿವರ್ತತೆ ಅಪ್ರಾಪ್ಯ ಮನಸ್ಸಾ ಸಹ. ವಾಣಿಯಿಂದ ತಿಳಿಸಕ್ಕಾಗಂಗಿಲ್ಲ, ಆದ್ರೂ ವಾಣಿಯಿಂದ ತಿಳಿಸ್ಬೇಕಾಗ್ಯದ. ಮನಸ್ಸಿಗೆ ಇದು ಹೇಳಿದ್ರೆ ತಿಳಿಯಂಗಿಲ್ಲ, ಆದ್ರೂ ಮನಸ್ಸಿಗೆ ಹೇಳ್ಬೇಕಾಗ್ಯದ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಗುರುಗಳಿಗೆ ಐತಿ. ಅದನ್ನು ಹೇಳ್ತಾರೆ. Gaudapada said that Jiva is never created, the world is never created, but Upanishads elaborately talk about creation. ಮತ್ತು ಹುಟ್ಟಿಲ್ಲ ಅಂತ ಹೇಳುವಂತಹ ಸೃಷ್ಟಿಯನ್ನ ಉಪನಿಷತ್ತುಗಳಲ್ಲಿ ಹೇಳ್ಯಾವ. ಐದು ಭೂತಗಳಿಂದ ಉತ್ಪತ್ತಿಯಾಗಿ 5 ಭೂತಗಳಿಂದ ಜಗತ್ತು ಉತ್ಪತ್ತಿಯಾಗ್ಯದ. ಆ ಉತ್ಪತ್ತಿ ಮೂಲಕ ಅನ್ನದಿಂದ ಜೀವಿಗಳು ಉತ್ಪತ್ತಿಯಾಗ್ಯಾರ ಅಂತ ಹೇಳ್ಕೊಂತ ಬಂದದ. ಅಲ್ಲಿಗೆ ನಾವು ನಿಲ್ಲಿಸಿದ್ವಿ. ತೈತ್ತರೀಯ ಉಪನಿಷತ್ತೊಳಗ ಆಗ್ಲಿ, ಮುಂಡಕ ಉಪನಿಷತ್ತೊಳಗಾಗ್ಲಿ ಎಲ್ಲ ಹೇಳಿದ ಮಾತನ ಸೃಷ್ಟಿ ವಾಕ್ಯಗಳು ಅದಾವ ಉಪನಿಷತ್ತುಗಳಲ್ಲಿ. ಹಂಗಾರೆ ಸೃಷ್ಟಿಯನ್ನು ಯಾಕೆ ಹೇಳಿದ್ರು? ಸೃಷ್ಟಿ ಆಗೇತ ಅಂತ ಹೇಳಕ್ ಹೇಳ್ಯಾರು. ಎದಕ್ಕೆ ಹೇಳ್ಯಾರ? ಏನು ಉದ್ದೇಶ ಅದ ಅಲ್ಲಿ ಉದ್ದೇಶ ಸೃಷ್ಟಿ ಆಗೈತೆ ಅಂತ ಹೇಳೋದು, ಸೃಷ್ಟಿ ಆಗೈತೆ ಅಂತ ಹೇಳೋದು ಅಲ್ಲ. ಅಧ್ಯಾರೋಪ ಮಾಡಿ ಅಪವಾದ ಮಾಡಿದ ನಂತರ ಒಂದು ಉಳಿಬಾರದು ಅನ್ನೋದಕ್ಕೆ ಅಧ್ಯಾರೋಪ ಮಾಡಕತ್ತಾರ. ಜ್ಞಾನ ನಂತರ ಯಾವುದೋ ಒಂದು ಸೃಷ್ಟಿ ಆ ಸ್ವರೂಪದಲ್ಲಿ ಇಂಥ ಒಂದು ವಸ್ತು ಐತೆ ಅನ್ನಬಾರದು ನಾವು. ಹಂಗ ಎಲ್ಲವನ್ನ ಅಲುಗಳಿಲಿಕ್ಕೆ ಮೊದಲು ಎಲ್ಲವನ್ನ ಹೇಳ್ಕೊಂತ ಹೋಗ್ಯಾರ. ಒಂದು ಬಿಡದಂಗೆ ಹೇಳ್ಕೊಂತ ಹೋಗ್ಯಾರ. ಯಾಕಂದ್ರೆ ಅದು ಮದ್ದಿನ ಆನೆ. ಮದ್ದು ಅಂದ್ರೆ ಪಟಾಕ್ಷಿ ಸುಡುವಂತಹದ್ದು, ಇಲ್ಲದಂಗ ಮಾಡೋದು, ನೀತಿಗಳಿಯೋದ ಮುಂದೆ. ಅದಕ್ಕೆ ಅಧ್ಯಾರೋಪ ಸಲುವಾಗಿ ಆ ಸೃಷ್ಟಿಯನ್ನ ಹೇಳ್ಯದ ಉಪನಿಷತ್ತು. ಹೇಳ್ತಾರೆ ಇವತ್ತು ಮುಂದುವರೆದು ಪೇಜ್ ನಂಬರ್ 209. ಮೊನ್ನೆ ಎಲ್ಲಿ ಬಿಟ್ಟಿದ್ದೆ ಅಲ್ಲಿಂದನೇ ಹೇಳಾಗತ್ತೇನಿ. ನಿನ್ನೆ ದೊಡ್ಡಣ್ಣವ್ರು ಹೇಳಿರ್ಬೇಕು, ರಿಪಿಟೇಷನ್ ಆದ್ರೂ ಅಡ್ಡಿ ಇಲ್ಲ, ಕೇಳ್ರಿ. All the Upanishads are talking about creation of both Jiva and the world. ಎಲ್ಲ ಉಪನಿಷತ್ತುಗಳಲ್ಲಿ ಜೀವ ಸೃಷ್ಟಿ ಐತಿ, ಜಗತ್ತಿನ ಸೃಷ್ಟಿಯನ್ನ ಐತಿ. And when Upanishads are talking about creation, how come Gaudapada is negating creation? ಅಲ್ರಿ, ಉಪನಿಷತ್ತುಗಳಲ್ಲಿ ಸೃಷ್ಟಿಯನ್ನ ಹೇಳುವಂತ ಪ್ರಕ್ರಿಯೆಗಳದಾವ. ಅಂತಂದ್ರ ಗೌಡಪಾದರು ಸೃಷ್ಟಿನೇ ಇಲ್ಲ ಅಂತಾರ ಅಂತಂದ್ರ ಎಷ್ಟು ಧೈರ್ಯ ರೀ ನಿಮ್ ಗೌಡಪಾದರಿಗೆ ಅಂತೀರೇನು ಅಂತಾರೋ. Gaudapada says so that no doubt the Upanishad talk about creation, but they do not say whether the creation is really born or seemingly born. ನೋಡ್ರಿ, ಸೃಷ್ಟಿ ಪ್ರಕ್ರಿಯೆ, ಜಗತ್ತಿನ ಸೃಷ್ಟಿ ಆಗಲಿ, ಜೀವಿಗಳ ಸೃಷ್ಟಿ ಆಗಲಿ ಉಪನಿಷತ್ತುಗಳಲ್ಲಿ ಬಂದದ. ಆದ್ರೆ ಆ ಉಪನಿಷತ್ತುಗಳಲ್ಲಿ ಸೃಷ್ಟಿ ಏನು ಹೇಳೈತಿ, ಆ ಸೃಷ್ಟಿ ಏನು ಯಥಾರ್ಥ ಐತ್ಯೋ ಏನು ಕಲ್ಪಿತ ಸೃಷ್ಟಿ ಐತ್ಯೋ ಅನ್ನುವಂಥದ್ದನ್ನ ಅದು ಉಪನಿಷತ್ತು ಒಳಗೆ ಹೇಳಿಲ್ಲ. ಕಲ್ಪಿತ ಸೃಷ್ಟಿ ಐತಂತ ಗೌಡಪಾದರು ಹೇಳಾಗತ್ತಾರ. ದೇ ಓನ್ಲಿ ಸೇ ದಟ್ ವರ್ಡ್ ಅಂಡ್ ಜೀವಾಸ್ ಕೇಮ್ ಔಟ್ ಆಫ್ ಪರಮಾತ್ಮ ಅವರ್ ಬ್ರಹ್ಮನ್. ಉಪನಿಷತ್ತುಗಳು ಹೇಳ್ತಾವ ಏನಂತ? ಜೀವಿಗಳಾಗಲಿ, ಪಂಚಮಹಾಭೂತಗಳ ಜಗತ್ತಾಗಲಿ ಇದು ಪರಮಾತ್ಮನಿಂದ ಅಂದ್ರೆ ತುರಿಯನಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾವ ಉಪನಿಷತ್ತುಗಳು. ದೇ ಡು ನಾಟ್ ಸೇ ವೆದರ್ ದೇ ಆರ್ ರಿಯಲಿ ಬಾರ್ನ್ ಆರ್ ಸೀಮಿಂಗ್ಲಿ ಬಾರ್ನ್. ಅವು ಏನು ಯಥಾರ್ಥವಾಗಿ ಹುಟ್ಟ್ಯಾವೋ ಏನು ಕಲ್ಪಿತವಾಗಿ ಹುಟ್ಟ್ಯಾವೋ? ಎಲ್ಲೂ ಹೇಳೋಲ್ಲ. ಅದೇ ವಿ ಹ್ಯಾವ್ ಟು ಅನಲೈಸ್. ಹಂಗಾರೆ ಇದು ಎಲ್ಲಿ ಸಿಗ್ತದ ಅಂದ್ರ ಇದು ಮೀಮಾಂಸದಲ್ಲಿ. ಮೀಮಾಂಸಾ ಅಂತ ಒಂದು ಪದ್ಧತಿ ಕಂಡು ಹಿಡ್ದಾರ. ವೇದ ವಾಕ್ಯಗಳನ್ನು ತಗೋಬೇಕು, ಅವುಗಳನ್ನು ಸಾರಾಸಾರ ವಿಚಾರ ಮಾಡಿ ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ನಿರ್ಣಯ ಮಾಡಬೇಕಾಗ್ತದ. ಅದಕ್ಕೆ ಮೀಮಾಂಸಾ ಶಾಸ್ತ್ರ ಅಂತ. ಅದು ಎಲ್ಲದರಿ ನಮ್ಮ ಪರಂಪರೆ ಒಳಗದ. ಫೈಂಡ್ ಔಟ್ ವೆದರ್ ದೇ ಆರ್ ರಿಯಲಿ ಬಾರ್ನ್ ಆರ್ ಸೀಮಿಂಗ್ಲಿ ಬಾರ್ನ್. ಅದು ಕಲ್ಪಿತವಾಗಿ ಸೃಷ್ಟಿ ಐತೋ ಏನು ಯಥಾರ್ಥ ಸೃಷ್ಟಿ ಐತೋ ಅನ್ನೋದನ್ನ ಈ ಮೀಮಾಂಸಾ ಶಾಸ್ತ್ರದಿಂದ ಅಭ್ಯಾಸ ಮಾಡಿ ನೋಡಿ ನಿರ್ಣಯ ಮಾಡಬೇಕಾಗಿದೆ. ಹೌ ಡಸ್ ಒನ್ ನೋ ವಿಚ್ ಒನ್ ಈಸ್ of the above Upanishad mean? ಇವು ಎರಡರಲ್ಲಿ ಉಪನಿಷತ್ತಿನ ಮರ್ಮ ಏನು
ಆ ಉಪನಿಷತ್ತುಗಳ ಹೃದ್ಗತವಾದ ಭಾಷೆ ಅದರ ಅರ್ಥ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕಾಗಿದೆ. Gaudapada says that we have to study Upanishad completely and then come to the conclusion. ಉಪನಿಷತ್ತುಗಳನ್ನ ಪೂರ್ಣವನ್ನು ಓದ್ಬೇಕು, ತಿಳಿಲಿಲ್ಲ ಅಂದ್ರೂ ಓದ್ಬೇಕು. ಮುಂದೆ ಓದಿದ ನಂತರ ಕೊನೆಗೆ ಹೇಳ್ತಾವ ಯಾಕೆ ಇದನ್ನ ಸೃಷ್ಟಿ ಪ್ರಕ್ರಿಯೆ ಹೇಳೈತಿ, ಅಧ್ಯಾರೋಪ ಯಾಕೆ ಮಾಡೇನಿ, ಅಪವಾದ ಮಾಡೇನಿ ಅಂತ ಹೇಳ್ತಾವ. ಹೇಳುದಿಲ್ಲ ಅವು ಮೊದಲ ಅಧ್ಯಾರೋಪ ಮಾಡುವಂತಾಗ ಅಪವಾದ ಮಾಡಾಕತ್ತೀರಿ ಹೇಳುದಿಲ್ಲವು. ಅಪವಾದ ಮಾಡಿದಾಗ ಈ ಇಲ್ಲಿವರೆಗೆ ಹೇಳಿದಂತ ಸೃಷ್ಟಿಯನ್ನ ಅಧ್ಯಾರೋಪ ಮಾಡಿದ್ವಿ ಅಂತ ಹೇಳ್ತೈತಿ, ಸೃಷ್ಟಿ ಹೇಳ್ತೈತಿ. ಅಲ್ಲೇ ಹೇಳಾಗಲ್ಲ, ಮುಂದೆ ಓದ್ಬೇಕು ನೀವು. ಅಂದ್ರ ಪೂರ ಓದ್ಬೇಕು. ಓದಿದಾಗ ಹಿಂದ ಮುಂದ ಎಲ್ಲಾ ಗೊತ್ತಾಗ್ತದೆ. When the Upanishads are studied thoroughly, it is seen that at the end of the teaching, the Upanishads say that really speaking, the creation is not at all there. ಕೊನೆಗೆ ಗೊತ್ತಾಗ್ತದ ಸೃಷ್ಟಿ ಅನ್ನೋದು ಇಲ್ಲವೇ ಇಲ್ಲ. ಅಂಡ್ ನಿಮ್ಗ ಆಚಾರ್ಯರು ಕೂಡ ಹಂಗ ಮಾಡ್ತಾರೆ. ನಿಮ್ಗ ಬ್ರಹ್ಮಸೂತ್ರ ಭಾಷೆಯೊಳಗೆ ಬಂದಾಗ ಇದೇ ಟೈಪ್ ಅವ್ರು ಹೇಳ್ತಾರ, ಸೃಷ್ಟಿ ಆಗೇ ತನ್ನಂಗೆ ಹೇಳ್ಕೊಂತ ಹೋಗ್ಬಿಡ್ತಾರ. ಅಲ್ರಿ ಸೃಷ್ಟಿ ಭ್ರಮ ಅಂತ ಹೇಳಿದವ್ರು ಸೃಷ್ಟಿ ಚಂದ ಹೇಳಾಕತ್ತಾರಲ್ಲ ಅನಿಸ್ತದ. ಆಮ್ಯಾಗ ಇಲ್ಲಿ ಮಠ ಮಾಡಿದ್ದೆಲ್ಲ ಇಲ್ಲಿಂದ ಹೇಳುದು, ಇಲ್ಲಿ ಮಠ ಮಾಡಿದ್ದು 50 ಶ್ಲೋಕಗಳು ಅಧ್ಯಾರೋಪ, ಇಲ್ಲದ ಸೃಷ್ಟಿಯನ್ನ ಇದ್ದ ಬ್ರಹ್ಮದಲ್ಲಿ ಆರೋಪ ಮಾಡಿ ಹೇಳಲಾಗಿದೆ ಅಂತ ಹೇಳ್ತಾರ. ಅವರೇ 50 ಶ್ಲೋಕ ಆದ್ಮೇಲೆ ಹೇಳ್ತಾರ ಇದ್ರಾಗ, ಎಲ್ಲೇ ಬ್ರಹ್ಮಸೂತ್ರದಾಗ ಓದ್ಬೇಕು. ಅದು ತಿಳಿತದ, ಇಲ್ಲಾಂದ್ರೆ ತಿಳಿಯುದಿಲ್ಲ. ನನಗೂ ಹಂಗಾಗಿತ್ತು ಮೊನ್ನೆ. ಅದು ಯಾವ್ದು ವೃತ್ತಿ ರತ್ನಾವಳಿಯೊಳಗ 47, 48, 49ನೇ ಅಂಕ ತಿಳಿದಿದ್ದಿಲ್ಲ. ನಿನ್ನೆ ಮೊನ್ನೆ ಕುತ್ಕೊಂಡು 2 ದಿವಸ ಕುತ್ಕೊಂಡೆ, ಏನದ ತಿಳಿಲಿಲ್ಲ ಅಂದ್ರೂ ನೋಟ್ಸ್ ತಕ್ಕೊಂತ ಹೋದೆ, ಬರ್ಕೊಂತ ಹೋದೆ. ಅಪ್ಪವ್ರು ಹೇಳಿದ್ರು ಕೇಳ್ಕೊಂತ ಹೋದೆ, ಅಪ್ಪವ್ರು ಹೇಳಿದ್ರು ಅದನ್ನ. ಇದು ನಮಗ ಇನ್ನೊಂದು ಏನದ, ವೃತ್ತಿ ರತ್ನಾವಳಿ ಗುರುಮುಖೇನ ಆಗಿಲ್ಲ. ಮತ್ತ ಅವ್ರ ಹೇಳಿದ್ರು ನಿನ್ನೆ, ಹಿಂದೆ ಹೇಳ್ಯಾರ ಅವ್ರು. ಹಿಂದೆ ಯಾವಾಗ ಅಂದ್ರೆ 30ನೇ ತಾರೀಕಿಗೆ ಆದಂತ ಕ್ಲಾಸ್ನಾಗ ಹೇಳ್ಯಾರ, ವೃತ್ತಿ ರತ್ನಾವಳಿ ಇದು ಕೊನೆಯದನ ಗ್ರಂಥ ಹೇಳುವುದು, ಇನ್ನ ಯಾವ ಗ್ರಂಥನು ಹೇಳಬಾರದು. ಇದು ಒಂದು ನಾನು ಅಭ್ಯಾಸ ಮಾಡಬೇಕು, ನನ್ನ ಕೊನೆಗಾಲಕ್ಕ ನಾನು ಅಭ್ಯಾಸ ಮಾಡಬೇಕು ನನ್ನ ಜೀವಿತಾವಧಿಯಲ್ಲಿ ಅಂತ ನಾನು ಸಂಕಲ್ಪ ಮಾಡೀನಿ. ನಾನು ನನ್ನ ಸಲುವಾಗಿ ಈ ಗ್ರಂಥವನ್ನ ನಿಮ್ಗೆ ಇಟ್ಕೊಂಡು ಹೇಳಾಗತ್ತೇನಿ. ಇದು ಬಹಳ ಕಠಿಣ ಗ್ರಂಥ ಅದ ಅಂದಾರ ಅವ್ರು ಹೇಳ್ಯಾರ. ಅವ್ರು ಹೇಳಿದ್ರು ನಮ್ಗೆ ತಿಳಿದಿದ್ದಿಲ್ಲ. ನಾನು ಏನ್ ಮಾಡಿದೆ, ಅವ್ರು ಏನ್ ಹೇಳ್ಯಾರ ಬುಕ್ ಇಟ್ಕೊಂಡೆ, ನೋಟ್ಸ್ ತಕ್ಕೊಂತ ಹೋದೆ. ಹಂಗ ಮುಂದೆ ಹೋದ್ಮ್ಯಾಗ ಮತ್ತೆ ಹಿಂದ್ ಬಂದು ಓದಿದೆ. ಓಹೋ, ಮುಂದೆ ಓದಿದ್ಮ್ಯಾಗ ಹಿಂದಿಂದ ಏನನ್ನೋದು ಕ್ಲಿಯರ್ ಆಯ್ತು. ಅದನ್ನ ನಾವು ತಿಳಿದಿಲ್ರಿ ಅಂತ ಹೇಳಿದ್ದೆ ನಾನು. ಯಾರಿಗೆ? ಭೀಷ್ಮಗೌಡ್ರೆ, ಪ್ರಭು ಸ್ವಾಮಿ ಅವ್ರ ಸ್ವಲ್ಪ ತಿಳಿಬಾರ್ದ್ರಿ ಹೇಳ್ರಿ ಅಂತ ಹಾಕಿದ್ದೆ ಅಷ್ಟೇ, ಮತ್ತೊಂದೇನಿಲ್ಲ. ಅವರು ನೀವು ಅಂದಿದ್ರು, ಏನು ಅವ್ರು ಬಿಜಿ ಇದ್ರು ಏನೋ, ಅವ್ರಿಗೆ ಒಟ್ಟ ನಮಗ ಫೋನು ಎತ್ತಿಲ್ಲ. ಒಮ್ಮೆ ಎತ್ತಿದ್ರು, ಹೇಳ್ತೀನಿ ಈಗ ನಾ ಫ್ರೀ ಇಲ್ಲ, ಕೆಲಸ ಅದ, ಏನೋ ಕಬ್ಬು ಕಡಾಗತ್ತೇವೇನೋ ಅಂದ್ರು. ನಮ್ಮ ಹೊಲ ಬಡಾಗಂತವ್ರೇನ, ಹೊಲದಾಗ ಕೆಲಸ ಬಾಳ ಅದಾವ್ರಿ, ನಾ ಫ್ರೀ ಇದ್ದಾಗ ಹೇಳ್ತೀನಿ ಅಂದ್ರು. ಹೇಳಿದ್ದಿಲ್ಲ. ನಿನ್ನೆ ಮೊನ್ನೆ ಕುತ್ಕೊಂಡು ಶ್ರಮ ವಹಿಸಿದೆ. ಅವ್ರು ಏನ್ ತಿಳಿಲಿಕ್ಕಂದ್ರು ಹಂಗ ಅವನ್ನ ಟಿಪ್ಪಣಿ ಮಾಡ್ಕೊಂತ ಹೋದೆ. ಮುಂದೆ ಹೋದಂಗ ಹಿಂದಿಂದೆಲ್ಲ ತಿಳ್ಕೊಂತ ಬರಾಕ. ಹಂಗ ಅಧ್ಯಾರೋಪ ಮಾಡುವತ್ತಾಗ ಅಧ್ಯಾರೋಪ ಮಾಡೋದನ್ನ ಸೃಷ್ಟಿ ಹೇಳುದಿಲ್ಲ. ಅಪವಾದ ಮಾಡುವತ್ತಾಗ ಇಲ್ಲಿ ಮಠ ಮಾಡಿದಂತ ಸೃಷ್ಟಿ ಏನದಲ್ಲ, ಇದು ಅಪವಾದ ಮಾಡಾಕ ಸೃಷ್ಟಿಯನ್ನ ಅಧ್ಯಾರೋಪ ಮಾಡಿದಿ ಅಂತ ಶಾಸ್ತ್ರ ಹೇಳ್ತದ. ಹಂಗ ಪೂರ್ಣ ಅಭ್ಯಾಸ ಮಾಡಿದಾಗ ಗೊತ್ತಾಗ್ತದ ಅಂತ ಅರ್ಥ. Initially, the Upanishads talk about the arrival of the creation, but later it is said the plurality that is seen is not really there. ಉಪನಿಷತ್ ಏನ್ ಮಾಡ್ತಾವಂದ್ರ, ಏಕಾಕಿನ ರಮತೆ, ಒಬ್ಬನ ಇದ್ದಂತ ಭಗವಂತ ಬೇಜಾರಾತಂತ, ಬಹುಶಾಯಾಂ ಪ್ರಜಾ ಏತಿ, ನಾನೇ ಬಹು ಆಗುತ್ತೇನಿ ಅಂತ ತಿಳ್ಕೊಂಡು ಸೃಷ್ಟಿ ಜೀವಗಳನ್ನ ಆದ್ನಂತ, ಅವನ ಆದ್ನಂತ. ಒಂದು ಕೊನೆಗೆ ಹೇಳ್ತಂತ, the plurality that is seen is really not there. ಇದು ಅನೇಕ ಏನಾಗೈತಲ್ಲ, ಇದು ನಿಜವಾಗಿದ್ದಿಲ್ಲ, ಇದು ಕಲ್ಪನೆ, ಇದು ಭ್ರಮ ಅಂತ ಹೇಳ್ತಾರೆ. ಕಠೋಪನಿಷತ್ತು 2:1-11ನೇ ಪ್ರಕರಣ ತೆಗೆದು ನೋಡ್ರಿ ಅಂತಾರ. ಉಪನಿಷತ್ತ ಹೇಳಿದ್ದ ಎಲ್ಲಿ ಹೇಳೈತೆ ಅನ್ನೋದು ಹೇಳ್ತಾರ. ಕಠೋಪನಿಷತ್ತು 2:1-11ನೇ ಮಂತ್ರ ಹೇಳಿದ್, ಇದ ಮಾತ ಹೇಳಿದ್. ಓದ್ಲಿ
ಓದ್ರಿ. ಮನಸ್ಸೇ ವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚಿನ ಮೃತ್ಯೋ ಸ ಮೃತ್ಯು ಗಚ್ಚತಿ ಯಾಯ ನಾನೇವ ಪಶ್ಯತಿ. ಇದು ಮನಸ್ಸಿನಿಂದಲೇ ಪಡೆಯಲ್ಪಡತಕ್ಕದ್ದು. ಇಲ್ಲಿ ಸ್ವಲ್ಪವೂ ಭೇದವಿರುವುದಿಲ್ಲ. ಯಾವನು ಇಲ್ಲಿ ಬೇರೆ ಬೇರೆ ಆಗಿದ್ದಂತೆ ಕಾಣುವನೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಪಡೆಯುತ್ತಾನೆ. ಯಾರು ಹೇಳ್ಯಾರಿ ಮಾತು? ಕಠೋಪನಿಷತ್ ಉಪನಿಷತ್ ಹೇಳೈತಿ. ಹೌದು. ಮೊದಲ ಸೃಷ್ಟಿ ಹೇಳೈತಲ್ಲ. ಸೃಷ್ಟಿ ಏನು ದ್ವೈತ ಹೇಳ್ತೋ ಅದ್ವೈತ ಹೇಳ್ತೋ? ಸೃಷ್ಟಿ ದ್ವೈತ ಹೇಳೈತಿ. ಮತ್ತೆ ದ್ವೈತ ಹೇಳಿದ ಸೃಷ್ಟಿನ ಉಪನಿಷತ್ ಮುಂದೆ ಏನ್ ಹೇಳ್ತದ? ಇಲ್ಲಿ ದ್ವೈತ ಯಾವನು ಕಾಣುತ್ತಾನೋ ಅವನು ಪುನಃ ಪುನಃ ಹುಟ್ಟಿನಿಂದ ಸಾಯುವುದು. ಸಾಯಕ್ ಯಾಕೆ ಹುಡ್ತಿ ಅಂದ್ರೆ ಹುಟ್ಟಾಕ, ಹುಡ್ತಿ ಯಾಕಂದ್ರೆ ಸಾಯಾಕ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಚಯನಂ. ಅದೇ ಟೀಕಾ ಮಾಡ್ತದ ಉಪನಿಷತ್. ಮತ್ತೆ ಇಲ್ಲಿ ಮಠ ಬರು ಮಠ ನಮಗ್ ಗೊತ್ತಾಗೋದಿಲ್ಲ. ಅದನ್ನೆಲ್ಲಾ ವಿಚಾರ ಮಾಡ್ಬೇಕು. ಇದನ್ನ ಯಾರು ಮಾಡ್ತಾರಂದ್ರೆ ಮೀಮಾಂಸರು ಮಾಡ್ತಾರೆ. ಮೀಮಾಂಸಕರು ಇದನ್ನ ವಿಚಾರ ಮಾಡಿ ನಿರ್ಣಯ ಮಾಡಿ ಇಟ್ಬಿಟ್ಟಾರ. ರೆಡಿಮೇಡ್ ಮಾಡಿ ಇಟ್ಟಾರ. ನಮಗ್ ಬರೀ ಉಣ್ಣುದಾಟ ನಮ್ ಕೆಲಸ. ಎಲ್ಲಾ ಕಾಳು ರೆಡಿ, ಅಡಿಗೆ ಮಾಡ್ಕೊಂಡು ಉಣ್ಬೇಕು. ಅದು ಅಡಿಗೆನೂ ಗುರು ಮಾಡ್ತಾನೆ, ಅಡಿಗೆ ತಯಾರು ಮಾಡ್ತಾನೆ. ಬಿಸಿ ಬಿಸಿ ಒಗ್ಗರಣೆ ಹಾಕಿ ನಿಮಗೆ ಟೇಸ್ಟ್ ಬರುವಂಗ ಎಲ್ಲಾ ಮಾತುಗಳನ್ನ ಮಾತಿನ ಮೂಲಕ ನಿಮ್ಗೆ ಉಣಿಸ್ತಾನ, ಉಣಬಡಿಸ್ತಾನ. ಉಣ್ಣುವಂತ ಕೆಲಸ ನಮ್ದು ರೆಡಿಮೇಡ್ ಅದ ಎಲ್ಲ. ಕಾಳು ಉಪನಿಷತ್ತುಗಳು, ಅಡಿಗೆ ಮಾಡವ ಗುರು. ಅಡಿಗೆ ಮಾಡಿ ರುಚಿ ರುಚಿ ಅಡಿಗೆ ಮಾಡಿ ಉಣಿಸ್ತಾನ. ಉಣ್ಕೊಂತ ನಾವು ಸುಖದಿಂದಿರೋದು, ನಮ್ಮ ಸ್ವರೂಪವನ್ನ ತಿಳ್ಕೊಂಡು ಸುಖದಿಂದಿರೋದು. ಇಷ್ಟು ರೆಡಿಮೇಡ್ ಅದ, ನಮಗೇನು ಕಷ್ಟ ಪಡಬೇಕಾಗಿಲ್ಲ. ವಾಟ್ ಆರ್ ದ 5 ಎಲಿಮೆಂಟ್ಸ್? ಏನಂಗಾರ 5 ಭೂತಗಳು. ಅರ್ತ್, ವಾಟರ್ ಡು ನಾಟ್ ಬಿಲಾಂಗ್ ಟು ಮೀ. ಫೈರ್ ಡಸ್ ನಾಟ್ ಬಿಲಾಂಗ್ ಟು ಮೀ. ಏರ್ ಡಸಂಟ್ ಬಿಲಾಂಗ್ ಟು ಮೀ. ಸ್ಪೇಸ್ ಡಸಂಟ್ ಬಿಲಾಂಗ್ ಟು ಮೀ. ಕೈವಲ್ಯ ಉಪನಿಷತ್ತು 22ನೇ ಶ್ಲೋಕ ಅಂತ ನೋಡ್ರಿ. ಓದ್ರಿ ಇದೊಂದು. ಅಲ್ಲಿ ಓದ್ರಿ. ಕೈವಲ್ಯ 22. ಓದ್ತ ನೋಡ್ರಿ. ಅನೇಕ ವೇದಯಹಂ ಏವ ವೇದಾಂತ ಕೃತ್ಯ ವೇದವಿತ್ ಅಹಮೇವ ಪುಣ್ಯ ಪಾಪೇ ಮಮ ನಾಶನ ಅಸ್ತಿ. ಎಲ್ಲ ವೇದಗಳಿಂದಲೂ ನಾನೇ ಪಡತಕ್ಕವನು. ಎಲ್ಲ ವೇದಗಳಿಂದಲೂ ನಾನೇ ತಿಳಿಯಲ್ಪಡತಕ್ಕವನು. ವೇದಾಂತದ ಕರ್ತೃ, ವೇದಗಳನ್ನ ಬಲ್ಲವನು ಕೂಡ ನಾನೇ. ನನ್ನಲ್ಲಿ ಎಳ್ಳಷ್ಟು ಪುಣ್ಯ ಪಾಪಗಳೇ ಇಲ್ಲ, ನನಗೆ ನಾಶವೂ ಇಲ್ಲ. ಜನ್ಮ, ಇಂದ್ರಿಯ, ದೇಹ, ಬುದ್ಧಿಗಳು ನನಗೆ ಇಲ್ಲವೇ ಇಲ್ಲ. ಈ ಮಂತ್ರದ ಈ ಮೊದಲನೇ ವಾಕ್ಯ ಭಗವದ್ಗೀತೆಯಲ್ಲಿ ಕೂಡ ಬಂದಿದೆ. ಆದ್ದರಿಂದ ಈ ಉಪನಿಷತ್ಗಿಂತಲೂ ಮೊದಲು ಬರೆಯಲ್ಪಟ್ಟಿತ್ತು. ಇಲ್ಲವೇ ಈ ಉಪನಿಷತ್ತೇ ಭಗವದ್ಗೀತೆಗಿಂತ ಪುರಾತನವಾದದ್ದು ಎಂಬುದು ವಿವಾದದಲ್ಲಿದೆ. ಅದು ಹೇಗಾದ್ರೂ ಇರಲಿ, ಅದು ನಮಗೆ ಅದಕ್ಕೆ ಬೇಕು. ಉಪನಿಷತ್ತು ಅಪೌರುಷೇಯ, ಭಗವದ್ಗೀತೆ ಮಾತ್ರ ಭಗವಂತನ ವಾಣಿ ಎಂದು ನಂಬಿರುವ ನಮಗೆ ಉಪನಿಷತ್ತಿನಲ್ಲಿ ಹೇಳಿರುವುದು, ಭಗವದ್ಗೀತೆಯಲ್ಲಿ ಬಂದಿರುವುದು ಒಂದೇ ಎಂಬುದು ಒಂದು ಸಮಾಧಾನಕರ. ವೇದೈರ್ ಅನೇಕ ಏಕಂ ಏವ ವೇದ್ಯೋ. ಅನಂತ ವೇದಗಳಲ್ಲಿ ತಿಳಿಯತಕ್ಕವನು ನಾನೇ ಎಂದು ಮಂತ್ರವು ಹೇಳುತ್ತದೆ. ಡಿಟೇಲ್ ಓದಂದ್ರೆ ಎಷ್ಟನೇ ಮಂತ್ರ ಇದು? ಇದು ಕೈವಲ್ಯ ಪದ್ಧತಿ 22ನೇದು. ಇಲ್ಲಿ ಏನ್ ಹೇಳಕತ್ತಾರಂದ್ರ, ಭೂಮಿ ನಾನಲ್ಲ, ನೀರು ನಾನಲ್ಲ, ಅಗ್ನಿ ನಾನಲ್ಲ, ವಾಯು ನಾನಲ್ಲ, ಆಕಾಶ ನಾನಲ್ಲ ಅಂತ ಹೇಳಕತ್ತಾರ. ಅಲ್ಲಿ ಆಜು ಬಾಜು ಐತೆ ನೋಡ್ರಿ ಮಂತ್ರದ. ಇಲ್ರಿ ಇದ್ರಾಗ ಕೈವಲ್ಯ ಪದ್ಧತಿನ ತೆಗೆದೇನ, ಅದನ್ನ ತೆಗೆದೇನ. ಕೈವಲ್ಯ ಉಪನಿಷತ್ತಾಗ 22ರ ಆಜು ಬಾಜು ಭೂಮಿ ನಾನಲ್ಲ, ವಾಯು ನಾನಲ್ಲ, ಆಕಾಶ ನಾನಲ್ಲ, ಹಿಂಗೆ ಐತೆ ನೋಡ್ರಿ ಮಂತ್ರ. ನಾನು ಬುಕ್ ಬಿಟ್ಟು ಬಂದೇನೆ. ಐತ್ರಿ, ಹೌದು. 23, 24 ಆಗೈತಿ. ಎಷ್ಟೇ ನಂಬರ್ ಅದು? ಕರೆಕ್ಟ್ ನಂಬರ್ ಹೇಳಿ. ನಂಬರ್ ತಪ್ಪೈತ್ರಿ ಅದು. ಇಲ್ಲ, ಬುಕ್ ನಾಗ ಹೆಚ್ಚು ಕಮ್ಮಿ ಆಗಿರ್ತೈತಿ ನಂಬರ್. 22ನೇದಂತ ಅದ್ರಾಗ ಐತಿ. ಇದ್ರಾಗ ಇಲ್ಲಿ ಏನದಲ್ಲ 23, 24ರಲ್ಲಿ ಹೇಳೈತಿ ಅದನ್ನ. ಓದ್ರಿ, ಅದನ್ನು ಓದ್ರಿ. ನ ಭೂಮಿರ ಆಪೋ ನ ಚ ವಹನಿ ಅಸ್ತಿನ ಚ ಅನಿಲೋ ಮೇ ಭೂಮಿನ ಚ ವಹನಿ ನ ಅಸ್ತಿ ಅನಿಲಃ ನ ಅಸ್ತಿ ಚ ಅಂಬರಂ
ನ ಗುಹಾಶಯಂ ನಿಷ್ಕಲಂ ಅದ್ವಿತೀಯಂ ಏವಂ ವಿದಿತ್ವಾ ಸಮಸ್ತ ಸಾಕ್ಷ್ಯಂ ಸದ್ಸದ್ವಿಹೀನಂ ಶುದ್ಧಂ ಪರಮಾತ್ಮ ರೂಪಂ. ನನಗೆ ಭೂಮಿ, ಬೆಂಕಿ, ಗಾಳಿ, ಆಕಾಶ ಇವು ಯಾವೂ ಇಲ್ಲ. ಹೃದಯ ಗುಹೆಯಲ್ಲಿರುವ ಕಳಂಕರಹಿತನಾದ ಅಂದ್ರ ಕಲಾರಹಿತನಾದ, ದ್ವೈತರಹಿತನಾದ, ಎರಡನೇದು ಎಂಬುದೇ ಇಲ್ಲದ ಪರಮಾತ್ಮನ ಸ್ವರೂಪವನ್ನು ಈ ರೀತಿ ತಿಳಿದು, ಅಂದ್ರೆ ಸಾಧಕನು ಈ ಪ್ರಕಾರವಾಗಿ ತಿಳಿದು ಎಲ್ಲಕ್ಕೂ ಸಾಕ್ಷಿಯಾದ, ಸತ್ತು ಮತ್ತು ಅಸತ್ತುಗಳಿಗೆ ಹೊರತಾದ ವಿಲಕ್ಷಣವಾದ ಶುದ್ಧನಾದ ಪರಮಾತ್ಮ ಸ್ವರೂಪವನ್ನು ಹೊಂದುತ್ತಾನೆ. ಇಷ್ಟೈತ್ ನೋಡ್ರಿ. ಬಿಡ್ರಿ ಸಾಕ್ ಬಂತ ಬಿಡ್ರಿ. 23, 24 ನೋಡ್ಕೋಬೇಕು. ಅದು ಅಂಕಿ ಹೆಚ್ಚು ಕಮ್ಮಿ ಆಗಿರ್ತಾವ, ಒಂದೊಂದು ಮಂತ್ರ ಹೆಚ್ಚು ಕಮ್ಮಿ ಆಗಿರ್ತಾವ. ಕಡಿಮೆ ಆಗಿತ್ತು. The Upanishads say that all these things are really not there. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಸೃಷ್ಟಿ ಅನ್ನುವಂತಹದ್ದು ಪರಮಾತ್ಮನಲ್ಲಿ, ತುರಿಯನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತದೆ ಉಪನಿಷತ್. Therefore the creation is seemingly born exactly like the dream world. ಆದ್ದರಿಂದ ಈ ಜಗತ್ತು ಹುಟ್ಟೇತೆ ಅಂತ ಹೇಳುವಂತಹ ಸೃಷ್ಟಿ ವಾಕ್ಯಗಳು ಸ್ವಪ್ನವತ್ ಅನ್ನುವಂತ ಮಾತನ್ನ ಸೇರಿಸಬೇಕಾಗ್ತದ. ಅದನ್ನ ಮೀಮಾಂಸಾಕಾರರು ಮಾಡ್ತಾರೆ ಕೆಲಸ. ಋಷಿ ಮುನಿಗಳು ಮಾಡಿಟ್ಟಾರ ನಮ್ಮ ರೆಡಿಮೇಡ್. The dream world is seemingly there and when I am in dream. ಸ್ವಪ್ನ ಪ್ರಪಂಚ ನಾನು ಸ್ವಪ್ನದಲ್ಲಿ ನಾನು ತೈಜಸ್ಸನಾಗಿದ್ದಾಗ ಮಾತ್ರ ತೋರ್ತದೆ. ಯಾವಾಗ ನಾನು ತೈಜಸ್ಸನಾಗದಿಂದ ಸ್ಥಾನದಿಂದ ಎಚ್ಚರಾಗಿ ನಾನು ವಿಶ್ವ ಆದೆ, ಆ ಸ್ವಪ್ನದ ಪ್ರಪಂಚನೂ ಇಲ್ಲ, ಸ್ವಪ್ನದ ದೃಕ್ಕಾದಂತಹ ತೈಜಸ್ಸನೂ ಇಲ್ಲ. ಬಟ್ ಆನ್ ಎನ್ಕ್ವೈರಿ ಇಟ್ ಡಿಸ್ಅಪಿಯರ್ಸ್. ಇಟ್ ಇಸ್ ಕಾಲ್ಡ್ ಕಂಡೀಷನಲ್ ರಿಯಾಲಿಟಿ. ಆದ್ದರಿಂದ ಸ್ವಪ್ನ ಅನ್ನುವಂಥದ್ದು ಏನದ ಅಂದ್ರ ಅದು ತೋರ್ತದ, ಆದ್ರ ಅದು ನಿಜವಾಗಿ ಇಲ್ಲದೆ ತೋರ್ತದ. ಸಾಪೇಕ್ಷಿಕ ಸತ್ಯ, ಸಾಪೇಕ್ಷಿಕ ಸತ್ಯ, ಕಂಡೀಷನಲ್ ರಿಯಾಲಿಟಿ. ಇಟ್ ಇಸ್ ಕಾಲ್ಡ್ ಮಿಥ್ಯಾ. ಆದ್ದರಿಂದ ಯಾವುದು ಮೂರೂ ಕಾಲದಲ್ಲಿ ಇಲ್ಲ, ಒಂದೇ ಕಾಲದಲ್ಲಿ ಇದ್ದಂತೆ ತೋರುತ್ತದೆಯೋ ಅದಕ್ಕೇನಂತಾರ್ರಿ? ಮಿಥ್ಯಾ, ಅನಿರ್ವಚನೀಯ, ಮಾಯಾ, ಕಲ್ಪಿತ, ಎಲ್ಲ ಪರ್ಯಾಯ ಶಬ್ದಗಳು. ಕಂಡೀಷನಲ್ ರಿಯಾಲಿಟಿ ಆರ್ ಸೀಮಿಂಗ್ಲಿ ರಿಯಾಲಿಟಿ is mithya. The dream world is seemingly real under only one condition, which is in a dream. ಸ್ವಪ್ನದಲ್ಲಿ ಮಾತ್ರ ಕಾಣ್ತದೆ ಸ್ವಪ್ನ ಪ್ರಪಂಚ, ಸುಷುಪ್ತಿಯಲ್ಲೂ ಇಲ್ಲ, ಜಾಗ್ರತದಲ್ಲೂ ಇಲ್ಲ. Since the dream world is seemingly real in dream, it has ETU. ಅದು ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚ ಖರೆ ಅಂತ ತೋರಿಸಿದ್ರು ಕೂಡ ತೋರ್ಲಿ ಅಂತಂದ್ರ ಹಂಗ ತೋರ್ಲಿ ಅಂತ ಬಿಡಾಕ ಬರ್ತೈತೇನು? ಯಾಕಂದ್ರ ಅದು ಸುಳ್ಳಾಗಿತ್ತಂದ್ರ ನಮಗ ಅನುಭವ ಬರಬಾರ್ದಾಗಿತ್ತು ಅಂತನಪ್ಪ. ETU ಅಂದ್ರೆ ಏನು? ಇ ಅಂದ್ರೆ ಎಕ್ಸ್ಪೀರಿಯನ್ಸಬಲ್, ಅನುಭವಕ್ಕೆ ಬರ್ತದ. ಅನುಭವಕ್ಕೆ ಬಂದಿದ್ದು ಸುಳ್ಳು ಅಂತ ಹೆಂಗ ಅಂತೀರಿ? ಒಂದ್ ಸಮಸ್ಯೆ. ಟಿ ಅಂದ್ರೆ ಟ್ರಾನ್ಸಾಕ್ಷನೇಬಲ್, ಕೊಡತಗೊಳ್ಳೋ ವ್ಯವಹಾರ ನಡೀತದ. ಸ್ವಪ್ನದಾಗ ನಡೀತೈತಿಲ್ರಿ ಕೊಡತಗೊಳ್ಳೋದು. ಕೊಡತಗೊಳ್ಳೋ ವ್ಯವಹಾರ ನಡೆದಾಗ ಸುಳ್ಳು ಅಂತ ಹೆಂಗ ಅನ್ಬೇಕ್ರಿ ಅಂತನವ. ಯುಟಿಲಿಟಿ, ಉಪಯೋಗಕ್ಕದ. ಸ್ವಪ್ನದಲ್ಲಿ ಆದಂತಹ ಗಾಯಕ ಸ್ವಪ್ನದ ಔಷಧನೇ ಬೇಕಾಗ್ತದೆ. ಸ್ವಪ್ನದಲ್ಲಿ ಬಂದಂತಹ ಬಡತನಕ್ಕ ಸ್ವಪ್ನದ ಆಹಾರನ ರೊಕ್ಕನ ಬೇಕಾಗ್ತದೆ. ಸ್ವಪ್ನದಲ್ಲಿ ಆದಂತಹ ಹಸಿವಿಗೆ ಸ್ವಪ್ನದ ಆಹಾರನ ಬೇಕಾಗ್ತದೆ. ಜಾಗೃತದ ಆಹಾರ ಬರೋದಿಲ್ಲ ಉಪಯೋಗಕ್ಕ. ಆದ್ದರಿಂದ ಈ ರೀತಿ ETU ಅದ, ಎಕ್ಸ್ಪೀರಿಯನ್ಸೇಬಲ್, ಟ್ರಾನ್ಸಾಕ್ಷನೇಬಲ್, ಯುಟಿಲಿಟಿ ಇರೋದ್ರಿಂದ ಸತ್ಯ ಅನ್ಬೇಕು ಅಂತ ನಾವು ಪೂರ್ವ ಪಕ್ಷಿ ಮಾಡ್ಯಾನ. ಇದ್ರಾಗ ಮಾಂಡವ್ಯದಾಗ ವಾದ ಮಾಡ್ಯಾನ. ಎಲ್ಲಿ ನಮ್ದು ಅನುಭವಕ್ಕೆ ಬರ್ತದ ಅದಕ್ಕೆ ಸತ್ಯ ಅನ್ಬೇಕು ಅಂತ ಒಬ್ಬವ ಅಂತಾನೆ. ಎಲ್ಲಿ ವ್ಯವಹಾರ ಆಗ್ತದ ಅದು ಸತ್ಯ ಅನ್ಬೇಕಂತ ಒಬ್ಬವ ಅಂತಾನೆ. ಎಲ್ಲಿ ಉಪಯೋಗಕ್ಕೆ ಬರ್ತೈತಿ ಅದು ಸತ್ಯ ಅನ್ಬೇಕು ಅಂತ ಹೇಳ್ಯಾರ. ಆದ್ರೆ ಇಲ್ಲಿ ಮಾಂಡುಕ್ಯ ಕಾರಿಕದಾಗ ಗೌಡಪಾದರು ಏನಂತಾರ? ಅದು ಅನುಭವಕ್ಕೆ ಬಂದ್ರು ಸುಳ್ಳನ್ನಾಗಿ ಬರ್ತದೆ, ಅದ್ರಲ್ಲಿ ಕೊಡತುಗಳು ವ್ಯವಹಾರ ನಡೆದ್ರು ಸುಳ್ಳನ್ನಾಗಿ ಬರ್ತದೆ, ಅದು ಉಪಯೋಗಕ್ಕಿದ್ರು ಕೂಡ ಸುಳ್ಳನ್ನಾಗಿ ಬರ್ತದೆ. ಹೆಂಗಂದ್ರ ಸ್ವಪ್ನವತ್ ಅನ್ನುವಂಥದ್ದನ್ನ ಹೇಳ್ಕೊಂತನ ಬಂದ್ರು. ಇನ್ ಡ್ರೀಮ್ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್, I can transact, and I can use it for my experience also. It can be experienced, used for transaction, and it has what utility. It has not a reality in dream. It is not questioned.
ಬಟ್ ಆನ್ ಬೇಕಿಂಗ್ ಅಪ್ ದ ಹೋಲ್ ಥಿಂಗ್ ಈಸ್ ನಾನ್ ಎಕ್ಸಿಸ್ಟೆಂಟ್. ಸ್ವಪ್ನದಾಗ ಇವು ಇವು ಅದಾವ, ಅಲ್ಲಿ ಯಾರು ಪ್ರಶ್ನೆ ಮಾಡಂಗಿಲ್ಲ. ಅಲ್ರಿ ಅವು ಇಲ್ಲಿ ಉಪಯೋಗ ಬೀಳ್ತಾವೇನು? ಜಾಗ್ರತೆಗೆ ಬಂದ್ಮ್ಯಾಗ, ಜಾಗ್ರತ ಪ್ರಪಂಚಕ್ಕೆ ಬಂದ್ಮ್ಯಾಗ ಸ್ವಪ್ನದ ರೊಕ್ಕ ಉಪಯೋಗ ಬೀಳ್ತಾವೇನು? ಸ್ವಪ್ನದ ಅನುಭವ ಉಪಯೋಗ ಬರ್ತಾವೇನು? ಸ್ವಪ್ನದಲ್ಲಿ ಆಗುವಂತ ಕೊಡತುಗಳು ವ್ಯವಹಾರ ಏನ್ರ ಮತ್ ಕಂಟಿನ್ಯೂ ಆಕ್ಕವನಿ ಇಲ್ಲೇ? ಇಲ್ಲ. ಎಲ್ಲವೂ ಸಾರ ಸಗಟ ಅಲ್ಲ ಅಲ್ಗಳಿತೀವಲ್ಲ ಜಾಗೃತಕ್ಕೆ ಬಂದ್ಮ್ಯಾಗ. ಹಾ, ಹಂಗ ಜಾಗೃತದಿಂದ ಹೊರ ಜಾಗೃತಿಗೆ ಬಂದಾಗ ಇಲ್ಲಿ ವ್ಯವಹಾರಗಳು ಎಲ್ಲವೂ ಅಲ್ಲಿ ಉಪಯೋಗ ಬೀಳುವುದಿಲ್ಲ. ಅಲ್ಲಿ ಅಂದ್ರೆ ತುರಿಯಲ್ಲಿ ಉಪಯೋಗ ಬೀಳುವುದಿಲ್ಲ. ಈ ಜಾಗೃತದಾಗಿನ ಕೊಡತುಗಳು ವ್ಯವಹಾರ ಆಗಲಿ, ಜಾಗೃತದ ಅನುಭವ ಆಗಲಿ, ಜಾಗೃತದಲ್ಲಿ ಉಪಯೋಗ ಬರುವಂತ ವಸ್ತುಗಳಾಗಲಿ, ತುರಿಯನಲ್ಲಿ ಇವು ಯಾವೂ ಇಲ್ಲ, ಅವು ಯಾವೂ ಅಲ್ಲಿ ಆಗುವುದಿಲ್ಲ. Now the Upanishad says that this world is also exactly like dream and has a conditional reality. ಸಾಪೇಕ್ಷಕ ಸತ್ಯದಪ್ಪ ಈ ಜಗತ್ತು. ಆದ್ರಿಂದ ಇದು ಇಲ್ಲ ಅಂತ ಹೇಳಾಗತ್ತದ. ಅನುಭವ ಬಂತೋ ಇಲ್ಲೋ, ಅನುಭವ ಮಾಡ್ಕೊಡ್ರಿ ಅಂತಾರ. ವಾಟ್ ಈಸ್ ದ ಕಂಡೀಷನ್? ವಾಟ್ ಈಸ್ ದ ಕಂಡೀಷನ್ ಫಾರ್ ದಿಸ್ ವರ್ಲ್ಡ್ ಟು ಬಿ ರಿಯಲ್? ಹಂಗಾರ ಈ ಜಗತ್ತು ಸತ್ಯ ಅನಿಸ್ಬೇಕಾದ್ರೆ ಏನದ? ನಮ್ದು ಸಾಪೇಕ್ಷಿಕ ಏನದ? ವಾಟ್ ಈಸ್ ದ ಕಂಡೀಷನ್ ಫಾರ್ ದಿಸ್ ಕ್ಲಾಸ್ ಟು ಬಿ ರಿಯಲ್? ಈಗ ನಡೆದದಲ್ಲ ಈ ಕ್ಲಾಸು, ಇದು ಸತ್ಯ ಅಂತೀರೋ ಏನು ಮಿಥ್ಯ ಅಂತೀರೋ? ಕೇಳ್ತಾರ ಅಪ್ಪೋರು, ಪರಮಾರ್ಥದಿಂದ ಅಪ್ಪೋರು ಕೇಳಾಗತ್ತ, ಇದು ಸತ್ಯ ಅದನೋ ಏನು ಮಿಥ್ಯ ಅದ ರೀ ಕ್ಲಾಸು? ಸಾಪೇಕ್ಷಕ್ ಸತ್ಯ ಇದರಪ್ಪ ರೀ, ನಿರಪೇಕ್ಷಕ್ ನೋಡಿದ್ರ ಮಿಥ್ಯಾನೇ ಇದ್ರಿ. ಮಿಥ್ಯ, ಇದು ಕ್ಲಾಸು ಕೂಡ ಮಿಥ್ಯ ಅದ ಏನ್ರಿ? ಇದೇನು ಸತ್ಯ ಇಲ್ಲ. ವ್ಯವಹಾರಕ್ಕೆ ಬರ್ತದ, ಜಾಗ್ರತ ಘಟ್ಟ ಬರ್ತದ. ಸುಷುಪ್ತಿಯಲ್ಲಿ ತುರಿಯದಲ್ಲಿ ಏನ್ ಬರ್ತತಿ ವ್ಯವಹಾರಕ್ಕೆ? ಈ ಅನುಭವ ಏನಕ್ಕೆ ಬರ್ತದ ತುರಿಯನಲ್ಲಿ? ಏನು ಉಪಯೋಗ ಇಲ್ಲ. ಇವು ಮೂರು ಜಾಗೃತಿ ಕಷ್ಟ ಬರ್ತಾವ, ತುರಿಯನಲ್ಲಿ ಉಪಯೋಗ ಬರೋದಿಲ್ಲ. ಸ್ವಪ್ನ ಆದಂಗ ಆಗ್ತದ. ಸ್ವಪ್ನ ಜಾಗೃತ ಹೆಂಗ ಆಗ್ತೈತೋ ಹಂಗ ಜಾಗೃತದ ಎಲ್ಲ ಇಟಿಯು ತುರಿಯನಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. It has that reality in the dream, and that is not questioned. But on waking up, the whole thing is non-existence. Now, the Upanishad says that the world is also exactly like dream and has a conditional entity. What is the condition? What is the condition for this world to be real? What is the condition for this class to be real? As long as you manage to keep awake. ಎಲ್ಲಿ ಮಠ ಈ ಕ್ಲಾಸ್ ಖರೆ ಅಂದ್ರ, ಎಲ್ಲಿ ಮಠ ನೀವು ಕೇಳಾಗತ್ತಿರಲ್ಲ, ಖರೆ ಅಂತ ಕೇಳಾಗತ್ತಿರಲ್ಲ, ಅಲ್ಲಿ ಮಠ ಖರೆ ಇದು. ಈ ಕ್ಲಾಸ್ ಹೇಳೋ ಮುಂದ ಅಕಸ್ಮಾತ್ ರಾತ್ರಿ ನಿಮ್ದು ನಿದ್ದೆ ಸರಿಯಾಗಿಲ್ಲ, ನೀವು ಕ್ಲಾಸ್ನಾಗ ನಿದ್ದಿಗೆ ಹೋದ್ರಿ ಅಂದ್ರ ಕೇಳ್ತೀರಿ ಇದನ್ನ? ಇಲ್ಲ. ನಾನು ಹೇಳೇ ಹೇಳ್ತಿರ್ತೇನೆ, ನೀವು ಕೇಳೋದಿಲ್ಲ. ದ ಮೊಮೆಂಟ್ ಯು ಡೋಸ್ ಆಫ್, ದ ಹೋಲ್ ಸರೌಂಡಿಂಗ್ ಆರ್ ಗಾನ್ ಔಟ್ ಆಫ್ ಯುವರ್ ಪರ್ಸೆಪ್ಷನ್. ಇಲ್ಲೇನೆ ನೀವು ಕುಂತ್ಕೊಂಡಾಗನ ಕೇಳೋ ಮುಂದನ ನಿದ್ದಿಗೆ ಹೋದ್ರಿ ಅಂದ್ರ ನಾವ್ ಹೇಳೋ ಮಾತು ನಿಮ್ಗೆ ಏನು ಕೇಳೋದಿಲ್ಲ. ಐತೆ ಹಂಗಾರ ಜಗತ್ತಿದು? ಇಲ್ಲ. ವೇರ್ ಇಸ್ ದ ಕ್ವಶನ್ ಆಫ್ ರಿಯಾಲಿಟಿ ಆಫ್ ದಿಸ್ ವರ್ಲ್ಡ್ ದೆನ್? ಹಂಗಾರ ಒಂದ್ ವೇಳೆ ನೀವು ಸ್ವಪ್ನ ಹಗಲಗನಸು ಕಾಣಕ್ ಹೋದ್ರು, ತೂಕಡಿಸಿದ್ರು ಕ್ಲಾಸ್ನಾಗ, ನೀವು ಕೇಳ್ಬೇಕಾಗಿತ್ತಲ್ಲ, ಅವಾಗ ಕೇಳ್ತೀರೇನ? ಅವಾಗ ತೂಕಡಿಸೋ ಮುಂದ ಇಲ್ಲ. Therefore, the waking world is real in waking state. Dream world is real in a dream state. The waking world is unreal in a dream state, and dream world is unreal in waking state. ಅದಕ್ಕಂತಾರವರು ಸ್ವಪ್ನ ಪ್ರಪಂಚ ಸ್ವಪ್ನದಾಗ ಖರೆ ಅದ, ಜಾಗೃತ ಪ್ರಪಂಚ ಜಾಗೃತದಾಗ ಖರೆ ಅದ, ಸ್ವಪ್ನ ಪ್ರಪಂಚ ಜಾಗೃತದಾಗ ಸುಳ್ಳದ, ಜಾಗೃತ ಪ್ರಪಂಚ ಸ್ವಪ್ನದಾಗ ಸುಳ್ಳದ. ಎಲ್ಲಿ ಖರೆ ಅದ? ಆ ಅವಸ್ಥೆ ಒಳಗೆ ಖರೆ ಅದ. ಎಲ್ಲಿ ಸುಳ್ಳದ? ಬೇರೆ ಅವಸ್ಥೆ ಹೋದಾಗ ಸುಳ್ಳಾಗ್ತದೆ. ಆದ್ದರಿಂದ ನನ್ ಆಫ್ ದೆಮ್ ಆರ್ ಅಬ್ಸಲ್ಯೂಟ್ಲಿ ರಿಯಲ್. ಆದ್ದರಿಂದ ಇವು ಎಲ್ಲವೂ ಸಾಪೇಕ್ಷಿಕ ಸತ್ಯಗಳು. ನಿರಪೇಕ್ಷಿಕ ಸತ್ಯ ತುರಿಯ ಒಂದೇ. ವಿಶ್ವನ ಅನುಭವ ಆಗಲಿ, ತೈಜಸ್ಸನ ಅನುಭವ ಆಗಲಿ, ಪ್ರಾಜ್ಞನ ಅನುಭವ ಆಗಲಿ, ಇವೆಲ್ಲವೂ ಸಾಪೇಕ್ಷಿಕ ಸತ್ಯಗಳು. ನೀವು ಅಲ್ಲಿ ಹೋದಾಗ ಅವ ಅನುಭವಕ್ಕೆ ಬರ್ತಾವ, ಅಲ್ಲಿ ಹೋದಾಗ ನಿಮ್ಗೆ ಅನುಭವಕ್ಕೆ ಬರುವುದಿಲ್ಲ. ಇವು ಮೂರು ಇದ್ದಾಗ ತುರಿಯ ಅಲ್ಲೇ ಅದಾನ, ಗುರ್ತಿಸ್ರಿ. ತುರಿಯ ಅಲ್ಲೇ ಅದಾನ, ಗುರ್ತಿಸ್ರಿ. ಅದ ಶಾಣೆತನ. ಮೂರು ಇದ್ದಾಗ ಅದಾನವ. ವಿಶ್ವನಾಗೂ ತುರಿಯ ಅದಾನ,
ತೈಜಸ್ನಾಗನು ತುರಿಯ ಅದಾನ, ಪ್ರಾಜ್ಞನಾಗೂ ತುರಿಯ ಅದಾನ, ಇವು ಇಲ್ಲದಾಗನು ಅದಾನ, ಇವು ಇದ್ದಾಗನು ಅದಾನ. ಅವ ಏನೂ ಆಗೇ ಇಲ್ಲ. ಅವ ಮೂರೂ ಕಾಲದಲ್ಲಿ ಬದಲಾವಣೆ ಆಗದಾನ, ಹಂಗ ಅದಾನ. ಅವನೇ ನಾನು ಅಂತ ಗುರುತಿಸಿದ್ರೆ ಯಾವುದು ಗೋಳಿಲ್ಲ, ಗಲಾಟೆ ಇಲ್ಲ. ಇವುಗಳ ಮೂರರಲ್ಲಿ ಒಂದ್ ಅಭಿಮಾನಕ್ಕೆ ಬಿದ್ವಿ ಅಂದ್ರೆ ಸಂಸಾರ ತಪ್ಪುದಿಲ್ಲ, ದುಃಖ ತಪ್ಪುದಿಲ್ಲ ಅಂತ ಅರ್ಥ. ತಿಳಿಯಾಗತ್ತೇನ್ರಿ? ಹ್ಞೂನ್ರಪ್ಪ ರೀ. ಇಲ್ಲೇ ಅದ ನೋಡ್ರಿ, ತುರಿಯಾನು ಅಲ್ಲೇ ಅದಾನ. ಈಗ ಜಾಗ್ರತದಾಗ ತುರಿಯಾನು ಅದಾನ, ಅಲ್ಲೇ ವಿಶ್ವನು ಅದಾನ. ಬೇರೆ ಮಾಡಿ ಗುರ್ತಿಸ್ರಿ. ವಿವೇಕದಿಂದ ಮುಗಿತಿರ್ಲ ಹಾ ನಾ ವಿಶ್ವನ ಅಲ್ಲ ಅಂದ್ರೆ ಮುಗಿತಿರ್ಲ. ಹಾ ತುರಿಯಾನು ಅದಾನ, ಗುರ್ತಿಸ್ರಿ ಸ್ವಾಮ್ಯಾರ. ಅಲ್ಲೇ ಅದಾನ ತುರಿಯ. ನೋಡಿದ್ರಿ ನಾನೇ ಬಿಂಬ ಸ್ವರೂಪದಿಂದ ನಾನೇ ತುರಿಯನಾಗಿದ್ದೇನೆ, ಪ್ರತಿಬಿಂಬ ಸ್ವರೂಪದಿಂದ ನಾನೇ ಜೀವನಾಗಿದ್ದೇನೆ. ಗುರ್ತಿಸ್ರಿ ಆತ್ಮೀಯರೇ. ಇಷ್ಟೆಲ್ಲ ತೂರ್ಯ ಅದಾನವ, ತುರಿಯನ ಅದಾನ. ಈಗ ಗುರ್ತಿಸ್ಕೋಬೇಕಾಗೈತಿ. ಗುರ್ತಿಸ್ರಿ. ಇದ ಆತ್ಮಜ್ಞಾನ. ಮತ್ತೆ ಇದಕ್ಕಿಂತ ಹೆಚ್ಚಿನ ಆತ್ಮಜ್ಞಾನ ಇಲ್ಲ. ನೀವು ಧ್ಯಾನ ಕುತ್ಕೊಂಡಾಗ ಗುರ್ತಿಸಿದ್ರೆ ಉಪಯೋಗ ಬಿಡುದಿಲ್ಲ. ಅದ ಮತ್ ಹೊರಗೆ ಬಂದ್ರೆ ಅಂದ್ರ ಮತ್ತು ಅಜ್ಞಾನಿಗಳಾಗೆ ಹೊರಗೆ ಬರ್ತೇವಿ. ಈಗ ಗುರ್ತಿಸ್ಬೇಕು. ಈಗ ಹೇಳುವತ್ನಾಗ ಈ ಕ್ಲಾಸ್ನಾಗ ಯಾರು ಗುರ್ತಿಸ್ತೀರಿ ಅವ್ರು ಪಾರ್ ಮುಕ್ತರ. ನೀವು ಏನ್ ಹೇಳ್ಬೇಕ್ರಿ? ಇದಕ್ಕಿಂತ ಹೆಚ್ಚಿಗೆ ಏನ್ರ ಹೇಳೋದೈತಲ್ರಿ ಸ್ವಾಮ್ಯಾರ? ಇದ ಕಡಿದ್ರಿ ಅಂತಿಮ ನಿರ್ಣಯ. ಅಂತಿಮ ನಿರ್ಣಯ. ನಾವ್ ಹೇಳುದು, ಕೇಳುದು, ನಡೆಯುದು, ಮುಟ್ಟುದು, ಮೂಸುದು ಏನ್ ಎಲ್ಲ ತೂರ್ಯನ. ಇರುದು ಒಂದೇ ತೂರ್ಯ, ಅದ ತೂರಿನೊಳಗ ವ್ಯವಹಾರ. ಅಲ್ಲೇ ಅದಾನ, ಗುರ್ತಿಸ್ರಿ. ಅವ ಏನು ಮಾಡವಲ್ಲ, ಏನ್ ನೋಡವಲ್ಲ, ಏನು ಆಗವಲ್ಲ, ಏನು ಹೋಗವಲ್ಲ. ಅವ ಅದಾನ, ಅಲ್ಲೇ ಗುರ್ತಿಸ್ರಿ. ಅವನೇ ನೀನು, ನೀನೇ ನಾನೇ ಅವನು ಅಂತ ಗುರ್ತಿಸ್ಬೇಕಷ್ಟ. ಅದು ಗುರ್ತಿಸೋದು. ಅವ ಅಲ್ಲೇ ಅದಾನ, ತವ ಏನು ಮಾಡಂಗಿಲ್ಲ. ಅವ ಅಲ್ಲೇ ಅದಾನ. ಎಲ್ಲರೂ ಗುರ್ತಿಸ್ಬೇಕು ನೀವು. ಯಾರು? ಸುರೇಶ, ಶರಣಪ್ಪ, ಸಂಗೀತ, ದಿವ್ಯಾನಂದ, BG ಪಾಟೀಲ್, ದುಂಡಯ್ಯ, ಇನ್ನ 23 ಮಂದಿ ಇದೀರಿ. 23 8 31 ಮಂದಿ ಇದೀರಿ. 31 ಮಂದಿ ಇವತ್ತು ಗುರ್ತಿಸಿದ್ರಂದ್ರೆ ನೀವು ಅಷ್ಟರು ಪಾರ. ಯಾವ ಶಾಸ್ತ್ರನೂ ಬೇಕಾಗಿಲ್ಲ ಮುಂದೆ ಕೇಳುವಂಥದ್ದು. ಪರಬ್ರಹ್ಮ ಸ್ವರೂಪದಲ್ಲಿ ಯಾವುದೂ ಇಲ್ಲ ಗುರುಗಳ. ಅದು ನೀವೇ ಅದಿರಿ. ನಾ ಹೇಳೋದು ಪರಬ್ರಹ್ಮ ಸೂರ್ಯನ ಐತಿ. ಅದ ನಾವು ಇದನ್ನ ಗುರುತಿಸ್ಬೇಕಾಗೈತ್ರಿ. ಈಶ್ವರಪ್ಪ, ನೀನ ತುರಿಯ ಅಂತ ಗುರ್ತಿಸ್ಬೇಕೀಗ. ನಾನೇ ಆ ತುರಿಯ ಅನ್ನೋಂಗಿಲ್ಲ, ಈ ತುರಿಯ ಅನ್ರಿ. ನೀವೇ ತುರಿಯ ಈಗ. ನಾನಾ ಪರಮಾತ್ಮ, ನಾನಾ ಬ್ರಹ್ಮ, ನಾನ್ ಬಿಟ್ಟು ಇನ್ನೊಂದೇನು ಇಲ್ಲೇ ಇಲ್ಲ. ಮತ್ತ ಹೊರಗನ್ನಕ್ ಹೋಗ್ಬೇಡ್ರಿ. ಇದನ್ನ ಬ್ರಹ್ಮ ನೀವ ಒಳಗ್ ಮಜಾ ಹೊಡ್ರಿ. ಯಾರಿಗೂ ಅನ್ನಕ್ ಹೋಗ್ಬೇಡ್ರಿ. ಅಂದ್ರೆ ಕೆಡ್ತೀರಿ. ಗೌಡಪಾದರ ಸಾರ ಉಂಡವ್ರೆಲ್ಲ ಪಾರ. ಅನುಭವಕ್ಕೆ ಬರಾಕತ್ತೇನ್ರಿ? ಅಲ್ಲಿ ಬಂದ ನಿಲ್ಸೋದು ನಮ್ ಕರ್ತವ್ಯ ಅದ. ಮುಂದೆ ಏನದ ನಿಮ್ದು ಬೇಕಿಲ್ಲ. ಅಲ್ಲಿ ಕರ್ಕೊಂಡ್ಬಂದ್ ನಿಲ್ಲಿಸ್ತೇವೆ ನಾವು. ಅದನ್ನ ಉಳಿಸ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ಒಳ್ಳೆ ಅಂದ್ರೆ ಗಂಟಲ ಮಠ ತುತ್ತು ಹಾಕ್ಬೋದು ನೀವು, ಮುಂದ್ ತುರ್ಕಾಕ್ ಬರೋದಿಲ್ಲ. ನಾವ ನುಂಗ್ಬೇಕು. ಇರ್ಲಿ ಶಿವಾನ್. therefore none of them is absolutely real. ತುರಿಯನ್ನು ಬಿಟ್ಟು ಉಳಿದದ್ದು ಯಾವುದು ಖರೆ ಇಲ್ಲ. ಬಟ್ there can be experience, there can be transaction, there can be utility. ಇರಬಹುದು. ಅವು ಇವನ್ ಬಿಟ್ಟು ಉಳಿದದ್ದು ಅನುಭವ ಆಗ್ತಿರ್ಬಹುದು, ಹೊರತುಕೊಳ್ಳೋ ವ್ಯವಹಾರ ಆಗ್ತಿರ್ಬಹುದು, ಉಪಯೋಗಕ್ಕೆ ಇರಬಹುದು. ಇಲ್ಲ ಅನ್ನಂಗಿಲ್ಲ, ಅದಕ್ಕೆ ಖರೆ ಅನ್ನಕ್ ಬರಂಗಿಲ್ಲ. ಸೊ ಯೂಸ್ ದೆಮ್, ಬಟ್ ರಿಮೆಂಬರ್ ದಟ್ ದೇ ಆರ್ ಮಿಥ್ಯಾ ಓನ್ಲಿ. ಉಪಯೋಗ ಮಾಡ್ಕೊಡ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಮಿಥ್ಯಾ ಅಂತ ತಿಳಿದು ಉಪಯೋಗ ಮಾಡ್ರಿ. ಸತ್ಯ ಅಂತ ತಿಳ್ಕೊಂಡು ಗೋಳಿಗೆ ಬೀಳ್ಬೇಡ್ರಿ. ಬೋತ್ ದ ವೇಕಿಂಗ್ ವರ್ಲ್ಡ್ ಅಂಡ್ ದ ಡ್ರೀಮ್ ವರ್ಲ್ಡ್ ಬಾರೋ ದೇರ್ ಎಕ್ಸಿಸ್ಟೆನ್ಸ್ ಫ್ರಮ್ ಆತ್ಮ. ಜಾಗೃತ ಪ್ರಪಂಚ ಆಗ್ಲಿ, ಸ್ವಪ್ನ ಪ್ರಪಂಚ ಆಗ್ಲಿ, ಏನ್ ಮಾಡಕತ್ತಾವ ಅಂದ್ರ ಅವುಗಳ ಇರುವಿಕೆಯನ್ನ
ಆ ತುರಿಯನಿಂದ ಕೈಗಡ ತಗೊಂಡು ತೋರಾಗತ್ತ ಸ್ವತಂತ್ರವಾದ ಇರುವಿಕೆ ಇಲ್ಲ. ಆ ಇರುವಿಕೆಯನ್ನ ಕೈಗಡ ತಗೊಂಡವ್ ಯಾರಿಂದ? ಆ ತುರಿಯನಿಂದ ತಗೊಂಡ. ಎರಡು ಕಡೆ ಇಟಿಯು ಅದಾವ, ಎರಡು ಕಡೆ ಇಟಿಯು ಅದಾವ, ಮಿಥ್ಯಾವ್ ಮಿಥ್ಯಾ ಅಂತ. ಹೌದು, ಸ್ವಪ್ನದಾಗ ಇಟಿಯು ಐತಿ, ಜಾಗ್ರತದ ಇಟಿಯು ಅದ. ಬೋತ್ ಆಫ್ ದೆಮ್ ಬಾರೋ ಎಕ್ಸಿಸ್ಟೆನ್ಸ್ ಫ್ರಮ್ ಆತ್ಮ. ಅಂಡ್ ವೇರ್ ಇಸ್ ದಟ್ ಆತ್ಮ? ಅಲ್ರಿ, ಜಾಗೃತ ಪ್ರಪಂಚ ಮತ್ತು ಸ್ವಪ್ನ ಪ್ರಪಂಚ ತಮ್ಮ ಇರುವಿಕೆಗಾಗಿ ಆತ್ಮನಿಂದ ಆ ಕೈಗಡವನ್ನು ತೆಗೆದುಕೊಂಡಾವಂತೀರಿ. ಈ ಮತ್ತಂಗರಿ ಇದು ಈ ಆತ್ಮ ಅನ್ನುವಂತ ಪುಣ್ಯಾತ್ಮ ಎಲ್ಲದಾನ ತೋಳಾಕ? ಕೇಳ್ತೀರೇನು? ಇಟ್ ಈಸ್ ಇನ್ಸೈಡ್ ಯು ಆರ್ ಔಟ್ಸೈಡ್ ಯು? ಅದು ನಿಮ್ ಒಳಗೈತೋ ನಿಮ್ ಹೊರಗೈತೋ? ಕೇಳವ ಅವದನಲ್ಲ, ಕೇಳವನ ಅವದನ್ನು. ನಮ್ ಒಳಗೈತಿ ಅನ್ನಕ್ ಹೋಗ್ಬೇಡ್ರಿ, ನಮ್ ಹೊರಗೈತಿ ಅನ್ನಕ್ ಅದು ನೀವ ಅದಿರಿ, ಅಲ್ಲಿ ಹೋಗಿ ನಿಂದಿರಿ ನೀವು. ಇಲ್ಲಿ ಇನ್ನೊಂದು ಮಾತು ನೆನಪಾಗತೈತಿ, ರೋಮಾಂಚನ ಆಗತೈತಿ ನನಗಂತೂ. ಕೈಗಡ ಕೊಡವನ್ನೇ ನಾನು, ಕೈಗಡ ಕೊಡವ ನಾನು ಅಂತ ತಿಳ್ಕೊಬೇಕ್ರಿ. ಇಟ್ ಈಸ್ ನೈದರ್ ಇನ್ಸೈಡ್ ನಾರ್ ಔಟ್ಸೈಡ್ ಮೀ. ಆತ್ಮ ಈಸ್ ಮೈ ಸೆಲ್ಫ್. ಅದು ನನ್ನ ಒಳಗೂ ಇಲ್ಲ, ಅದು ನನ್ನ ಹೊರಗೂ ಇಲ್ಲ. ಆ ಒಳಗ ಹೊರಗ ಅನ್ನೋದೇ ಇಲ್ಲ, ಅದು ನಾನೇ ಅದೇನಿ. ಆ ನಾನು ಏನದೇನಿ ಅದರಲ್ಲಿ ಈ ಶರೀರ ಕಲ್ಪಿತ. ಶರೀರದ ಒಳಗಿದ್ರೆ ಒಳಗ ಅನ್ಬಹುದು, ಶರೀರದ ಹೊರಗಿದ್ರೆ ಹೊರಗೆ ಅನ್ಬಹುದು. ಈ ಶರೀರದ ಆತ್ಮದಲ್ಲಿ ಕಲ್ಪಿತದ. I lend existence to dream by entering into dream state. ಆದ ಸ್ವಪ್ನಾವಸ್ಥೆ ಒಳಗ ನಾನು ಪ್ರವೇಶ ಆಗಿ ಅದಕ್ಕೆ ಇರುವಿಕೆಯನ್ನು ಕೊಟ್ಟೇನಿ. I lend existence to the waking world by entering the waking state. ಆ ತುರಿಯ ಜಾಗೃತ ಪ್ರಪಂಚದಲ್ಲಿ ಪ್ರವೇಶ ಆದ್ನಂದ್ರ ಆ ಜಾಗೃತ ಪ್ರಪಂಚಕ್ಕೆ ಇರುವಿಕೆಯನ್ನು ಕೊಡ್ತಾನೆ. I withdraw the existence from both by entering the deep state. ನಾನು ತುರಿಯನ್ನ ಸುಷುಪ್ತಿ ಅವಸ್ಥೆ ಒಳಗೆ ಪ್ರವೇಶ ಆದ್ನಂದ್ರ ಇವು ಎರಡು ಇಲ್ಲಂಗಾಗಿ ಹೋಗ್ಬಿಡ್ತಾವ. ಅವಾಗ ಅವುಗಳಿಂದ ನನ್ನ ಇರುವಿಕೆಯನ್ನ ನಾನು ತಕ್ಕೋತೇನಿ, ಅವಾಗ ಅವು ಇಲ್ದಂಗ ಹಾಕವು. Therefore I am absolute reality. ಆದ್ದರಿಂದ ನಾನು ಪಾರಮಾರ್ಥಿಕ ಸತ್ತಾದೇನಿ, ಮೂರೂ ಕಾಲದಲ್ಲಿ ಬದಲಾವಣೆ ಆಗದೆ ಇರುವಂತ ಸತ್ಯ ಇದ್ದೇನೆ. ನಾಲ್ಕು ಏನಂತಾರ? ತುರಿಯ, ನಾನೇ ತುರಿಯನಿದ್ದೇನೆ. ತುರಿಯ ಅಂದ್ರೆ ನಾಲ್ಕನೇದವ ನಾನು ಅಂತ. ಮೂರನ್ನ ಅಲ್ಲಗಳದ ಮ್ಯಾಗ ನಾಲ್ಕನೇದು ಗೊತ್ತಾಗ್ತೈತೆ ಹೊರತು ಮೂರರಾಗ ಕುಂತಾಗ ನಾಲ್ಕನೇದು ಹೆಂಗ್ ಗೊತ್ತಾಗ್ತದ್ರಿ? ಮೂರನ್ನ ಅಲ್ಗಳಿಬೇಕ. ನಾ ವಿಶ್ವ ಅಲ್ಲ, ನಾ ತೈಜಸ ಅಲ್ಲ, ನಾ ಪ್ರಾಜ್ಞೆ ಅಲ್ಲ. ಅವುಗಳಲ್ಲಿ ಓತಪ್ರೋತವಾಗಿರುವಂತಹ ಮೂರೂ ಕಾಲದಲ್ಲಿ ಬದಲಾವಣೆ ಆಗದೆ ಇರುವಂತಹ ಆ ಸ್ವರೂಪವೇ, ಆ ತುರಿಯನೇ ನಾನು. ಹಂಗಾರೆ ನನ್ನ ಎಲ್ಲಿ ಹುಡುಕ್ಬೇಕು ನೀವು? ವಿಶ್ವದಲ್ಲಿ ಹುಡುಕ್ರಿ, ಅದೇನಿ. ತೈಜಸ್ನಲ್ಲಿ ಹುಡುಕ್ರಿ, ಅದೇನಿ. ಪ್ರಾಜ್ಞೆಯಲ್ಲಿ ಹುಡುಕ್ರಿ, ಅದೇನಿ. ಆದ್ರೆ ವಿಶ್ವನೂ ಅಲ್ಲ, ನಾನು ತೈಜಸ್ನೂ ಅಲ್ಲ, ನಾನು ಪ್ರಾಜ್ಞೆನೂ ಅಲ್ಲ. ಅವುಗಳಲ್ಲಿ ಹುಡುಕ್ರಿ, ಅಲ್ಲೇ ಅದೇನಿ. ನಾ ಗುರುತಿಸ್ರಿ, ನನ್ನನ್ನ ನಾನು ಗುರುತಿಸ್ಬೇಕಾಗತ್ತೆ. ವಿಜ್ಞಾತಾರಮರೇ ಕೇನ ವಿಜಾನೀಯ. ಎಲ್ಲವನ್ನ ಅರಿಯುವವನ ಯಾರು? ಅರಿಯೋರು ನಾನು ಅರಿಬೇಕು, ನನ್ನ ಬಿಟ್ಟು ಬೇರೆ ಯಾರು ಅರಿಯೋರು ಇಲ್ಲ. ಬೋತ್ ವೇಕಿಂಗ್ ಅಂಡ್ ದ ಡ್ರೀಮ್ ಆರ್ ಮಿಥ್ಯಾ, ಐ ಆಮ್ ಸತ್ಯಂ. ಜಾಗೃತ ಪ್ರಪಂಚನೂ ಸುಳ್ಳದ, ಸ್ವಪ್ನ ಪ್ರಪಂಚನೂ ಸುಳ್ಳದ, ನಾನೇ ಸತ್ಯವಾಗಿದ್ದೇನೆ. ಅಂಡ್ ವರ್ಡ್ ಇಸ್ ಮಿಥ್ಯಾ ಇಸ್ ದ ಮೆಸೇಜ್. ಆದ್ದರಿಂದ ಶ್ರುತಿ ಅತ್ತಾಪತ್ತಿ ಪ್ರಮಾಣದಿಂದ ಮೀಮಾಂಸಾ ಶಾಸ್ತ್ರದ ಪ್ರಕಾರ ನಾವು ಇದನ್ನು ವಿಶ್ಲೇಷಣೆ ಮಾಡಿ ತಿಳ್ಕೊಳ್ಳೋದು ಏನು ಅಂದ್ರ, ನಾನೇ ಸದ್ರೂಪರಿದ್ದೇನೆ, ನಾನೇ ಮೂರು ಕಾಲದಲ್ಲಿ ಬದಲಾವಣೆ ಆಗದ ತುರಿಯನು ಇದ್ದೇನೆ. ಹಾಗಾದ್ರೆ ಜಗತ್ತು ಏನದ? ಇದು ಮಿಥ್ಯಾ ಅದ, ಇದು ತೋರ್ತದ, ಆದ್ರೆ ಇಲ್ಲ. ಇದು ಸಂದೇಶ. ಯಾರು ಕೊಟ್ಟರು ಇದು ಸಂದೇಶ? ಇದು ಉಪನಿಷತ್ತುಗಳ ಸಂದೇಶ. Then one more point, the Srishti negates the Srishti by saying that it is only appearance, and in all the Upanishads, in the Mahavakyas, it is clearly said that Jivatma is born out of Paramatma, but Jivatma is Paramatma, Tat Tvamasi. All the Mahavakyas say that Jivatma is identical with Paramatma. When the Paramatma is born, Paramatma is unborn. Being identical with Paramatma, Jivatma is also unborn. ಪರಮಾತ್ಮ ಎಂದು ಹುಟ್ಟೇ ಇಲ್ಲ, ಮತ್ತು ಜೀವಾತ್ಮನ ಪರಮಾತ್ಮನ ಇನ್ನೊಂದು ಹೆಸರು, ಅಂದ್ಮ್ಯಾಗ ಜೀವಾತ್ಮನು ಹುಟ್ಟಿಲ್ಲ. ಆದ್ರಿಂದ ಜೀವಾತ್ಮನೇ ಪರಮಾತ್ಮ ಅದಾನ.
ಜೀವಾತ್ಮಗೂ ಪರಮಾತ್ಮಗೂ ಏನು ವ್ಯತ್ಯಾಸ ಇಲ್ಲ, ಬರೀ ಶಬ್ದಗಳಷ್ಟೇ ವ್ಯತ್ಯಾಸ. ಆದ್ದರಿಂದ ತತ್ ತ್ವಂ ಅಶಿ, ಆ ತುರಿಯನೇ ನೀನಿದ್ದೀಪ ಅನ್ನುವಂತ ಮಾತಿನ ಅರ್ಥ. ಪರಮಾತ್ಮ ಯಾವಾಗಲೂ ಹುಟ್ಟಿಲ್ಲ, ಜೀವಾತ್ಮ ಯಾವಾಗಲೂ ಹುಟ್ಟಿಲ್ಲ, ಪರಮಾತ್ಮ ಎಂದೂ ಇರ್ದಂಗ ಆಗುದಿಲ್ಲ. ಮರಣ ಇಲ್ಲ ಪರಮಾತ್ಮನಿಗೆ, ಜೀವಾತ್ಮನಿಗೂ ಮರಣ ಇಲ್ಲ. ಮರಣ ಐತೆ ಅಂತ ತಿಳ್ಕೊಂಡೇವಲ್ಲ ಅಂದ್ರೆ ಶರೀರಕ್ಕೆ ಮರಣ ಐತಿ, ಆ ಶರೀರದ ಮರಣವನ್ನ ನನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಶರೀರ ಸಾಯ್ತೈತಿ ಅಂದ್ರೆ ನಾನು ಸಾಯ್ತೀನಿ ಅಂತ ತಿಳ್ಕೊಂತೀನಿ. ಉಪಾದಿಯಿಂದ ಬ್ಯಾರೆ ಬೇರೆ ಆಗಿ ಸತ್ಯ ತುಂಬ ಆಯ್ತು. ಉಪಾದಿಯಿಂದ ಮಾಯಾ ಉಪಾಧಿ ಯಾವದಾನ, ಇವ ಅವಿದ್ಯಾ ಉಪಾದಿಯಿಂದ ಇವ್ ತೋರ್ಯಾನ, ಅದಕ್ ಸತ್ಯ ಬಂದೈತಿ. ಎಲ್ಲ ಅವ್ನ್ ತೆಗೆದ್ ಬಿಟ್ರಿ ಇಲ್ಲ ಇಲ್ಲ, ಇಬ್ರು ಒಂದ ಅದಾರ. ಬರೋಬರ್. ಈಗ ನಾವು ಹಿಂದಿನ ಜನ್ಮ ಎಷ್ಟೋ ಕೊಂಡು ಜನ್ಮ ಬಂದಾವಿಲ್ರಿ, ಆ ಜನ್ಮದಾಗ ನಾವು ಸತ್ಯವಿಲ್ಲೋ, ಮತ್ತ ಸತ್ಯದ ಅನುಭವ ಏನ್ರ ಐತೆ ನಮಗ ನೋಡ್ರಿ? ಏನೂ ಇಲ್ರಿ. ಮತ್ತ ನಾವು ಸತ್ಯ ಇಲ್ಲ ಅನ್ನಂಗಾತು. ಶರೀರ ಸತ್ಕೋತ ಹೋಗ್ಯದ್ರಿ. ಶರೀರ ಸತ್ಕೊಂತ ಹೋಗ್ಯದ. ಮತ್ತೊಬ್ಬರ ಮನೆ ಸುದ್ದಿ ನಮ್ಗೆ ಹೆಂಗ್ ಗೊತ್ತಿರ್ತದ? ನಮಗ್ ಗೊತ್ತಿಲ್ಲ. ಎಂದೂ ಸತ್ತಿಲ್ಲ ಅಂತ ಹೇಳಿ ನಾ ಸಾವಿಗೆ ಭಯ ಪಡ್ತಾನ ಅಂತ ಹೇಳ್ಯಾರ್ರಿ ಪರಕ್. ಹಾ, ಎಂದೂ ಸತ್ತಿಲ್ಲ, ಈಗ ಸಾಯ್ತೇನೆ ಅಂತ ತಿಳ್ಕೊಂಡು ಭಯ ಪಡಾಕತ್ತಾನ. ಸತ್ಯದ ಅನುಭವನ ಇಲ್ಲ ಯಾರಿಗೂ, ನಿಮಗ ಎಂದೂ ನಮಗ. ಸತ್ತಿಲ್ಲ, ಸುಡುಗಾಡ್ನು ಕಂಡಿಲ್ಲ. Being identical to Paramatma, Jivatma is also unborn. In Bhagavad Gita, Lord Krishna says, ಭಗವದ್ಗೀತೆ ಒಳಗ ಕೃಷ್ಣನು ಹೇಳ್ತಾನ, ಇದೇ ಮಾತನ್ನ ಹೇಳ್ತಾನ. ಭಗವದ್ಗೀತೆನೂ ಕೂಡ ಉಪನಿಷತ್ ವಾಣಿಯ ಟ್ರಾನ್ಸ್ಲೇಷನ್ ಅದು. ಕೃಷ್ಣ ಹೇಳ್ತಾನಂದ್ರ ಕೃಷ್ಣ ಸ್ವತಃ ಹೇಳಾಗತ್ತಿಲ್ಲ, ಅವನು ಉಪನಿಷತ್ ಅಭ್ಯಾಸ ಮಾಡ್ಯಾನ. ಎಲ್ಲಿ ಹೋಗಿದ್ದಾರೆ ಕೃಷ್ಣ? ಸಾಂದೀಪನಿ ಆಶ್ರಮಕ್ಕೆ ಹೋಗಿದ್ದ ಕಲ್ಯಾಕಿದನು. ಕೃಷ್ಣ ಸಾಂದೀಪನಿ ಗುರುಗಳ ಹತ್ರ ಅಭ್ಯಾಸ ಮಾಡಿದ್ದ. ಅದಕ್ಕೆ ಅವನು ಹೇಳ್ತಾನೆ ಈ ಮಾತುಗಳನ್ನು. ಏನ್ ಹೇಳ್ತತಿ? ಹೆಂಗದ ರೀ ಇದು? ಆತ್ಮಸ್ವರೂಪ ಹೆಂಗದ ಅಂದ್ರೆ ಜನ್ಮಾದಿ 6 ವಿಕಾರಗಳಿಂದ ರಹಿತವಾದ ಆತ್ಮಸ್ವರೂಪದ ನಿರೂಪಣೆಯನ್ನ ಈ 2ನೇ ಅಧ್ಯಾಯ 20ನೇ ಶ್ಲೋಕದಾಗ ಹೇಳ್ತಾನೆ ನೋಡ್ರಿ ಭಗವದ್ಗೀತೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಈ ಆತ್ಮನು ಎಂದೂ ಹುಟ್ಟುವುದಿಲ್ಲ, ಎಂದೂ ಸಾಯುವುದೂ ಇಲ್ಲ. ಹಾಗೆಯೇ ಒಮ್ಮೆ ಉತ್ಪತ್ತಿಯಾಗಿ ಮತ್ತೆ ಇರುತ್ತಾನೆ ಎಂಬುದೂ ಇಲ್ಲ. ಏಕೆಂದರೆ ಇವನು ಜನ್ಮರಹಿತನು, ನಿತ್ಯನು, ಸನಾತನನು, ಪುರಾತನನೂ ಆಗಿದ್ದಾನೆ. ಶರೀರ ನಾಶವಾದರೂ ಕೂಡ ಇವನು ನಾಶವಾಗುವುದಿಲ್ಲ. ಶರೀರೇ ಹನ್ಯಮಾನೆ ಅಯಂ ನ ಹನ್ಯತೆ. ಶರೀರ ನಾಶ ಆಗ್ಯದ, ಇವ ಎಂದೂ ನಾಶ ಆಗೇ ಇಲ್ಲ. ನೆವರ್ ಥಿಂಕ್ ಐ ಆಮ್ ಬಾರ್ನ್, ಐ ಆಮ್ ಗ್ರೋಯಿಂಗ್ ಓಲ್ಡ್, ಐ ಆಮ್ ಗೋಯಿಂಗ್ ಟು ಡೈ. ಯಾವಾಗಲೂ ವಿಚಾರ ಮಾಡಬೇಡ್ರಿ, ಭ್ರಮ ಇದು. ಏನ? ನಾ ಹುಟ್ಟಿದ್ದೆ, ನಾನು ವಯಸ್ಸಾತು, ನನಗೆ ಕೂದಲು ಬೆಳಗಾದ್ವು, ನಾ ಇನ್ನೊಂದು ಸ್ವಲ್ಪ ಸಾವು ಸಮೀಪ ಬಂತು, ಹಿಂದೆ ಎಂದೂ ವಿಚಾರ ಮಾಡಬೇಡ್ರಿ. ಐ ವಿಲ್ ಟೇಕ್ ನೆಕ್ಸ್ಟ್ ಬರ್ತ್, ಇನ್ನೊಂದು ಜನ್ಮ ಬರ್ತದ, ಇದು ಎಂದೂ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಭ್ರಮ, ಅಧ್ಯಾರೋಪ. ಐ ಶುಡ್ ಬಿ ಫ್ರೀ ಫ್ರಾಮ್ ರೀಬರ್ತ್, ನನಗೆ ಜನ್ಮವೇ ಇಲ್ಲ. ನೆವರ್ ಸೇ ಎನಿಥಿಂಗ್, ಎನಿ ಸಚ್ ಥಿಂಗ್, ದೇರ್ ಇಸ್ ನೋ ಫಸ್ಟ್ ಬರ್ತ್. ಒಮ್ಮೆರೆ ಹುಟ್ಟೇನೇನು, ಒಂದೇ ಜನ್ಮ ರೈತ ಇಲ್ಲ, ಒಂದೇ ಜನ್ಮನೂ ಇಲ್ಲ. ವೇರ್ ಇಸ್ ದ ಕ್ವಶನ್ ಆಫ್ ನೆಕ್ಸ್ಟ್ ಬರ್ತ್? ಒಂದೇದೇ ಇಲ್ಲ ಅಂದಾಗ 2, 3, 4 ಎಲ್ಲಿಂದ ಬಂತು ಅಂತ. ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಯು ನೀಡ್ ನಾಟ್ ಅಟೈನ್ ಲಿಬರೇಷನ್. ಹಂಗಾರೆ ಏನ್ ಬೇಕು? ಹುಟ್ಟಿದ್ರೆ ನನಗೆ ಮೋಕ್ಷ ಬೇಕಾಗಿತ್ತು, ಹೆಂಗ್ರೆ ನಾ ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡ್ರೆ ಮೋಕ್ಷರ ಯಾಕೆ ಬೇಕು? ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡ್ರೆ ಅದೇ ಮೋಕ್ಷ ಅಂತಾರ ಅಪ್ಪವ್ರು. ಬಿಕಾಸ್ ಯು ಆರ್ ಆಲ್ರೆಡಿ ಫ್ರೀ. ಹಿಂಗೆ ತಿಳ್ಕೊಂಡ್ರೆ ನೀವು ಮುಕ್ತರಾದ್ರಿ. ಮುಕ್ತರಿಗೆ ಮುಕ್ತಿ ಹೇಳಾಗತ್ತದ ಶಾಸ್ತ್ರ, ಅಮುಕ್ತರಿಗೆ ಮುಕ್ತಿ ಹೇಳಾಗತ್ತಿಲ್ಲ. ಸುಖದ ಕಣಿಯೇ ಆದಂತ ನಮಗೆ ಸುಖವನ್ನು ಕೊಡಾಗತ್ತದ ಶಾಸ್ತ್ರ, ದುಃಖದ ಕಣಿ ಅಲ್ಲ. ನಾವು ದುಃಖ ನಾವು ತಂದುಕೊಂಡಿದ್ದು, ನಾವು ಸುಖ ಸ್ವರೂಪಗಳೇ ಅದೇವಿ. ಯು ವಿಲ್ ಬಿ ಬ್ರೇವ್ಲಿ ಕ್ಲೇಮ್ ದಿಸ್ ನೌ. ಧೈರ್ಯದಿಂದ ಹೇಳ್ರಿ, ನಾನು ಆತ್ಮ ಇದ್ದೇನೆ, ನಾ ಹುಟ್ಟುವುದಿಲ್ಲ, ನಾ ಮುದುಕಾಗೋದಿಲ್ಲ, ನಾ ಸಾಯುವುದಿಲ್ಲ, ನಾ ಮತ್ ಪುನಃ ಹುಟ್ಟುವುದಿಲ್ಲ ಅಂದ್ರೆ ಧೈರ್ಯದಿಂದ ಹೇಳ್ರಿ ಅಂತ. ಬಟ್ ಅಟ್ ದ ಎಂಡ್ ಯು ವಿಲ್ ಆಸ್ಕ್ ಟು ಬಿ ಬ್ಲೆಸ್ಡ್ ಆನ್ ಗುರು ಪೂರ್ಣಿಮಾ ಡೇ ಟು ಗೆಟ್ ಲಿಬರೇಷನ್. ಗೌಡಪಾದ ಸೇಸ್ that you are Turiyam, you are free from bondage is the misconception.
ನಾನು ಬಂಧಿತರಾಗೇವಿ ಅನ್ನೋದ ನಮ್ದು ತಪ್ಪು ತಿಳುವಳಿಕೆ ಅದ. ನಾವು ಮುಕ್ತರದೇವಿ. ನಾವು ಬಂಧಿತರ ಅಂತ ತಿಳ್ಕೊಂಡಾಗ ನಾವು ಮುಕ್ತರದೇವಿ. ನಾವು ಸಾಯ್ತೇವಿ ಅಂತ ತಿಳ್ಕೊಂಡಾಗ ನಾವು ಸಾಯೋರಲ್ಲ. ನಾವು ಹುಟ್ಟಂಗಿಲ್ಲ ಅಂತ ಹುಟ್ಟುತ್ತೇವೆ ಅಂತ ತಿಳ್ಕೊಂಡಾಗ ನಾವು ಹುಟ್ಟಿಲ್ಲ. ಏನ್ರಿ? ಇವೆಲ್ಲ ಭ್ರಮೆ ಅದ. Trying to remove all non-existence bondage, you will be miserably failed. Remember the example. The children play by pressing the coin on your forehead and remove the coin. You feel the coin is still on the forehead. They ask you to hit your forehead and say that the coin will fall. It will. If the coin falls, it is yours. You will keep hitting the head and the coin will never fall. You hit the harder, any amount of hitting will not make the coin fall because it is not there. When the mirror is shown to you, you get an enlightenment that the coin is not there. You realize that you have been struggling to remove something that is not there. ಒಂದು ಮಕ್ಕಳು ಆಟ ಆಡೋದನ್ನ ಒಂದು ಆಟ ಹೇಳಕತ್ತಾರ. ಒಂದು ಕಾಯಿನ್ ತಗೋತಾವಂತ ಮಕ್ಕಳು, ಆ ಹಣಿ ಮ್ಯಾಗ ಅದನ್ನ ಗಟ್ಟಿ ಒತ್ತಾವಂತ, ಗಟ್ಟಿ ಒತ್ತಿ ಅದನ್ನ ತಕ್ಕೋತಾವಂತ. ತಕ್ಕೊಂಡು ಏನಂತಾವ, ಈಗ ಅದನ್ನ ಬಿಳಿಸ್ಪಾ ಅಜ್ಜ ಅಂತಾರಂತ. ಇವ ಅಳಗ್ಯಾಡ್ತಾನ, ಗೂಣ ಅಳಗ್ಯಾಡಿಸ್ತಾನ, ಅದು ಬೀಳುದೇ ಇಲ್ಲ. ಅಲ್ಲಿ ಬೀಳುದಿಲ್ಲ ಅಂದಾಗ, ಬೀಳಬಲ್ದಲ್ಲ, ಎಷ್ಟು ಗಟ್ಟಿ ಹಚ್ಚೈತಿ ಇದು, ಏನ್ ಹಚ್ಚಿದ, ಅದಕ್ಕೇನು ಅಂಟಿಗಿಂಟ್ ಹಚ್ಚಿ ಏನೋ, ಫೆವಿಕಾಲ್ ಹಚ್ಚಿ ಏನೋ ಅಂತ ಕೇಳ್ತಾರ. ಇಲ್ಲಪ್ಪ, ಏನೂ ಹಚ್ಚಿಲ್ಲ ಅಂತ ಕರ್ಕೊಂಡು ಹೋಗಿ ಕರಡಿ ಮುಂದೆ ತೋರಿಸ್ತಾನ. ಅಲ್ಲಿ ಪಾಯನ ಇಲ್ಲ ಹಣಿ ಮ್ಯಾಗ. ಅವ ಒತ್ತಿದಂಗ ಮಾಡಿ ತಕೊಂಡ್ಬಿಟ್ಟಾನವ. ಹಂಗ ನಮ್ದು ನಮ್ಮ ಸ್ವರೂಪ ಹಂಗದ ಅಂತಾರ. ನಮ್ಮಲ್ಲಿ ಭ್ರಮ ಅನ್ನೋದು ಇಲ್ಲ. ಆ ಭ್ರಮ ಮಾಡಿದಂಗ ಮಾಡಿ ಅದು ಅಲ್ಲಿ ಇಲ್ಲ. ನಾ ತುರಿಯನ ಅದ, ಅದು ಆ ತುರಿಯನಲ್ಲೇ ಜೀವ ಭಾವ ಮಾಡೇವಿ. ಅಲ್ಲಿ ತುರಿಯನ ಅದ, ಜೀವ ಇಲ್ಲ. ಆ ಕಾಯಿನ ಹಣಿ ಮ್ಯಾಗ ಇಲ್ಲ, ಐತನು ಭಾವ ಮಾಡ್ಯಾನವ. ಹಂಗ ಆಟ ಆಗೈತಿ ಅಂತ ನಾವು ಅಂತಾರಿದ್ವಿ ಗುರುಗಳು. You realize that you have been struggling to remove something that is not there. ಅದ್ರ ನೀ ಯಾದಕ್ ಒದ್ದಾಡಿದಿ ಅಂದ್ರ ಆ ಹಣಿ ಮ್ಯಾಗ ಇದ್ದಂತ ಕಾಯಿನ್ ತೆಗ್ಯಾಕ ಒದ್ದಾಡಿದಿ. ಐತೇನದು? ಇಲ್ಲ. ಹಂಗ ನಾವು ಈ ಭ್ರಮಾತ್ಮಕವಾದಂತಹ ಆ ಬಾಂಡೇಜ್ ಅಂದ್ರೆ ನಾನು ಬದ್ಧರಾಗಿದ್ದೀನಿ ಈ ಸಂಸಾರದಾಗ, ನಾ ದುಃಖಿ ಆಗಿದ್ದೀನಿ. ಆ ದುಃಖವನ್ನು ಕಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ವಿ. ನಿಜವಾಗಿ ಕಳ್ಕೊಳ್ಳೋದು ಏನು ಇಲ್ಲ. ನಾನು ತುರಿಯನೇ ಅದೇನಿ ಅಂತ ತಿಳ್ಕೊಂಡ್ರೆ ಮುಗಿದು ಹೋತು. ಮಾಡೋದೇನು ಇಲ್ಲ. ಆ ಕಾಯಿನೇ ನಾನು. ಅಲ್ಲ, ಆ ಹಣಿನೇ ನಾನು. ಕಾಯಿನ್ ಇಲ್ಲದ ಹಣಿನೇ ನಾನು. Vedanta is a mirror that shows that Jivatma that he is struggling to remove the bondage which is not there. ಆ ಕಾಯಿನ್ ಅನ್ನೋದ ಬಂಧನ. ಆ ಬಂಧನ ಐತಂತ ತಿಳ್ಕೊಂಡಿದ್ದ ಬಂಧನ, ಅದು ಇಲ್ಲವೇ ಇಲ್ಲ. The tragedy is that more you try, greater will be the failure. ಅದನ್ನ ಕಳ್ಕೊಳಕ್ ನೀವು ಪ್ರಯತ್ನ ಮಾಡಿದ್ರಿ, ಅದು ನಿಮಗೆ ಬಹಳ ತ್ರಾಸ ಕೊಡ್ತದೆ. ಅದು ಇಲ್ಲ ಅಂತ ತಿಳ್ಕೊಂಡ್ರೆ ಮುಗಿದು ಹೋಗ್ತದೆ. Gaudapada negates the creation of Jiva and the creation of the world with the help of Shruti Pramanam in verse number 15 to 30. ಆ 15ರಿಂದ 30ನೇ ಕಾರಿಕೆ ಒಳಗ ಜೀವ ಮತ್ತು ಪರಮಾತ್ಮನ ಸಹಾಯದಿಂದ, ಶ್ರುತಿ ಪ್ರಮಾಣದಿಂದ ಇವು ಯಾವ ಹುಟ್ಟೇ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಮುಗಿಸ್ತಾರ. ನಾಳಿನ ದಿವಸ ಸೆಸೇಷನ್ ಆಫ್ ಮೈಂಡ್ ಅಂದ್ರ ಮನಸ್ಸಿನ ನಿಲ್ಲಿಸುವಿಕೆ, ಪರಮಾತ್ಮನಲ್ಲಿ ನಿಲ್ಲಿಸುವುದು, ಅಮನಿ ಭಾವ ಅಂತ ಹೇಳ್ಯಾರಲ್ಲ, ಆ ವಿಷಯವನ್ನ 31ರಿಂದ 39ನೇ ಕಾರಿಕೆ ಒಳಗೆ ಹೇಳಿದಂತ 4ನೇ ವಿಷಯವನ್ನ ಹೇಳೋರದಾರ. ಮತ್ತ ಆ ವಿಷಯವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.